ಒಂದೇ ಒಂದು ಸೆಕೆಂಡ್. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕರ್ನಾಟಿಕ್ ಯುದ್ಧಗಳು ನಡೆದು ಅದರಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಸೊ ಹೀಗೆ ಬಂಗಾಳ ಮತ್ತು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಒಂದು ಅಧಿಪತ್ಯ ಎನ್ನುವುದು ಸ್ಥಾಪನೆಯಾಯಿತು 1757ರ ಹೊತ್ತಿಗೆ. ಕರ್ನಾಟಿಕ್ ಯುದ್ಧಗಳ ಮೂಲಕ ಹೈದರಾಬಾದ್ ಇರ್ಬೋದು, ಆರ್ಕಾಟ್ ಇರ್ಬೋದು, ಈ ಭಾಗಗಳ ಮೇಲೆ ಅವರ ಪ್ರಭಾವ ಸ್ಥಾಪನೆಯಾಯಿತು. ಬಂಗಾಳದಲ್ಲಿ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ತಮ್ಮ ಅಧಿಕಾರವನ್ನು ಅವರು ಸ್ಥಾಪನೆ ಮಾಡಿಕೊಂಡ್ರು. 1765ರಲ್ಲಿ ಬ್ರಿಟಿಷರು ದ್ವಿಮುಖ ಸರ್ಕಾರವನ್ನು ಬಂಗಾಳದಲ್ಲಿ ಸ್ಥಾಪನೆ ಮಾಡಿರು. ದ್ವಿಮುಖ ಸರ್ಕಾರ ಅಂದ್ರೆ ಎರಡು ಸರ್ಕಾರ, ದ್ವಿಮುಖ ಸರ್ಕಾರ. ಒಂದ್ ಕಡೆ ನವಾಬ, ಇನ್ನೊಂದ್ ಕಡೆ ಬ್ರಿಟಿಷರು. ಅಂದ್ರೆ ಆಡಳಿತದ ಈ ಹಣಕಾಸಿನ ವಿಚಾರಗಳನ್ನು ಬ್ರಿಟಿಷರು ನೋಡ್ಕೊಳ್ತಾ ಇದ್ರು, ಶಾಂತಿ ಶಿಸ್ತು ಪಾಲನೆ ಅದನ್ನೆಲ್ಲ ನವಾಬ ನೋಡ್ಕೊಳ್ತಾ ಇದ್ದ. ಇದನ್ನೇ ನಾವು ಈ ದ್ವಿಮುಖ ಸರ್ಕಾರ ಅಂತ ಕರಿತೀವಿ. ಸೊ ಹೀಗೆ ಬಂಗಾಳದಲ್ಲಿ ಬ್ರಿಟಿಷರು ಅಧಿಪತ್ಯವನ್ನು ಸ್ಥಾಪನೆ ಮಾಡಿರು. ಕ್ರಮೇಣವಾಗಿ ಬ್ರಿಟಿಷರು ಭಾರತಾದ್ಯಂತ ತಮ್ಮ ಒಂದು ಅಧಿಪತ್ಯವನ್ನು ಸ್ಥಾಪನೆ ಮಾಡಿರು. 1857ರ ಹೊತ್ತಿಗೆ ನೋಡಿ, 1757ರಲ್ಲಿ ಪ್ಲಾಸಿ ಕದನ, 1857ರ ಮಹಾ ವಿಪ್ಲವ ಅಥವಾ ಮಹಾದಂಗೆ ಎನ್ನುವುದು ಆಯಿತು. ಸೊ ಅಲ್ಲಿಯ ಹೊತ್ತಿಗೆ ಅಂದ್ರೆ 100 ವರ್ಷಗಳಲ್ಲಿ ಬ್ರಿಟಿಷರು ಇಡೀ ಭಾರತವನ್ನು ತಮ್ಮ ಅಧಿಪತ್ಯದಲ್ಲಿ ತಂದಿದ್ದರು. ಹೆಚ್ಚು ಕಡಿಮೆ ಭಾರತ ಉಪಖಂಡಾದ್ಯಂತ ಬ್ರಿಟಿಷರ ಒಂದು ಆಡಳಿತ ಜಾರಿಗೆ ಬಂದಿತ್ತು. ಕೆಲವಾರು ಸಣ್ಣ ಪುಟ್ಟ ದೇಶೀಯ ರಾಜರುಗಳನ್ನು ಹೊರತುಪಡಿಸಿ ಅವರ ಆಡಳಿತ ಭಾರತಾದ್ಯಂತ ವ್ಯಾಪಿಸಿತ್ತು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಒಂದು ದೊಡ್ಡ ಹೋರಾಟ, ದಂಗೆಯನ್ನು ಮಾಡಿದರು. ಅದನ್ನೇ ನಾವು 1857ರ ಮಹಾ ವಿಪ್ಲವ ಅಥವಾ ಗ್ರೇಟ್ ರೆಬಿಲಿಯನ್ ಅಂತೀವಿ. ಇನ್ನು ಕೆಲವರು ಇದನ್ನು ಭಾರತೀಯರ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮ ಎಂದೆಲ್ಲ ಕರೀತಾರೆ. ಸೊ ಅದರ ಬಗ್ಗೆ ನಾವು ಮುಂದೆ ಮಾತನಾಡೋಣ. ನಾನಾಗ್ಲೇ ಹೇಳದಂತೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಆಡಳಿತ ಮಾಡೋಕ್ ಶುರು ಮಾಡಿರು. ಅವರ ಒಂದು ಆಳ್ವಿಕೆಯಿಂದ ಭಾರತೀಯರಲ್ಲಿ ಒಂದು ದೊಡ್ಡ ಪ್ರಮಾಣದ ಅತೃಪ್ತಿ, ಅಸಮಾಧಾನ ಮೂಡೋಕ್ ಶುರುವಾಯಿತು. ಏಕೆಂದ್ರೆ ಅವರು ಭಾರತೀಯರ ಪರವಾಗಿ ಏನು ಆಡಳಿತವನ್ನು ಮಾಡ್ತಾ ಇರಲಿಲ್ಲ. ಆ ಅತೃಪ್ತಿ, ಅಸಮಾಧಾನದ ಒಂದು ಪ್ರತಿಫಲವೇ ಈ 1857ರ ದಂಗೆ. ಇದು ಭಾರತದ ಚರಿತ್ರೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಘಟನೆ, ಒಂದು ಮಹಾನ್ ಘಟನೆ. ಅದಕ್ಕಾಗಿಯೇ ನಾವು ಇದನ್ನು ಒಂದು ಮಹಾ ವಿಪ್ಲವ ಅಂತಾನೆ ಕರಿತೇವೆ. ಬ್ರಿಟಿಷರ ವಿರುದ್ಧ ನಡೆದಂತಹ, ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಬಹುದೊಡ್ಡ ಹೋರಾಟ, ಬಹುದೊಡ್ಡ ದಂಗೆ, ಇದು ಎಲ್ಲೋ ಒಂದು ಕಡೆ ಬ್ರಿಟಿಷ್ ಕಂಪನಿಯ ಆಳ್ವಿಕೆಯನ್ನು ಭಾರತದಲ್ಲಿ ಕೊನೆಗೊಳಿಸಿತು. ಬ್ರಿಟಿಷ್ ಪಾರ್ಲಿಮೆಂಟಿನ ಆಡಳಿತ ಭಾರತದಲ್ಲಿ ಜಾರಿಗೆ ಬರೋಕೆ ದಾರಿ ಮಾಡಿಕೊಡ್ತು. ಆದ್ರೆ ಒಂದು ಜ್ಞಾಪಕ ಇರಲಿ ನಿಮ್ಗೆ, 1857ರ ದಂಗೆ ಬ್ರಿಟಿಷರ ವಿರುದ್ಧ ಭಾರತೀಯರು ಮಾಡಿದಂತಹ ಮೊದಲ ದಂಗೆ ಅಲ್ಲ. ದೇರ್ ವರ್ ಸೋ ಮೆನಿ ರೆಬಿಲಿಯನ್ಸ್. ಇದೇ ಮೊದಲನೇದೇನು ಅಲ್ಲ. ಇದಕ್ಕಿಂತ ಮೊದಲು ಹಲವೆಡೆ ದಂಗೆಗಳಾಗಿದ್ದವು. ನೋಡಿ, ನಾನು ಹಾಕಿದ್ದೀನಿ ಇಲ್ಲಿ. ಇವು ಕೆಲವನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 1815ರ ಬರೇಲಿಯ ದಂಗೆ ಉತ್ತರ ಪ್ರದೇಶದಲ್ಲಿರೋದು, 1830-32ರಲ್ಲಿ ಕೋಲಾರ ದಂಗೆ, 1800-806 ವೆಲ್ಲೂರು ದಂಗೆ ತಮಿಳುನಾಡಿನಲ್ಲಿ, 1848ರ ಕಾಂಗ್ರಾ ರಾಜರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ರು, 1855-56ರಲ್ಲಿ ಸಂತಾಲರ ದಂಗೆ. ಹೀಗೆ ಯಾರೋ ಒಬ್ರು ಇಬ್ರಲ್ಲ, ಹಲವೆಡೆ ನಾವು ಆ ರೀತಿಯ ದಂಗೆಗಳನ್ನು, ನಮ್ಮ ಕರ್ನಾಟಕಕ್ಕೆ ನಾವು ಬಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು. 1830ರಲ್ಲಿ ಮೈಸೂರಿನಲ್ಲಿ, ಮೈಸೂರು ರಾಜ್ಯದಲ್ಲಿ ದಂಗೆ ಆಗಿತ್ತು ಬುದಿಬಸಪ್ಪ ಎನ್ನುವವನ ನೇತೃತ್ವದಲ್ಲಿ.
ಕೊಡಗಿನಲ್ಲಿ ದಂಗೆ ಆಗಿತ್ತು. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. 1857ಕ್ಕಿಂತ ಮುನ್ನ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ದಂಗೆಗಳಾಗಿದ್ದು, ಸಣ್ಣ ಪುಟ್ಟ ಘಟನೆಗಳಾಗಿದ್ದು. ಆದ್ರೆ ಅವೆಲ್ಲವೂ ದೊಡ್ಡವಲ್ಲ, ಸಣ್ಣ ಪ್ರಮಾಣದವು. ಅವು ಬ್ರಿಟಿಷರ ಆಡಳಿತದ ಮೇಲೆ ಬಹುದೊಡ್ಡ ಪರಿಣಾಮ ಬೀರಿರಲಿಲ್ಲ. ಆದ್ರೆ 1857ರ ಒಂದು ಘಟನೆ ಒಂದು ದೊಡ್ಡ ಘಟನೆ. ಈ ಒಂದು ಘಟನೆಯ ಬಗ್ಗೆ ವಿದ್ವಾಂಸರಲ್ಲಿ, ಅದರ ಸ್ವರೂಪದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಏನು ಸ್ವರೂಪ ಅಂದ್ರೆ ನೇಚರ್. ನಾನು ಆಗ್ಲೇ ಹೇಳಿನಲ್ಲ, ಕೆಲವರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ, ಇನ್ನು ಕೆಲವರು ಇದನ್ನು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಬಹುಶಃ ನಿಮ್ಗೂನು ಸಿಪಾಯಿ ದಂಗೆ ಅಂದ್ರೆ ಬೇಗ ಅರ್ಥವಾಗುತ್ತೆ ಅನ್ಸುತ್ತೆ. ಆದ್ರೆ ಇದನ್ನು ಕೆಲವು ಇತಿಹಾಸಕಾರರು, ಕೆಲವು ವಿದ್ವಾಂಸರು ಇದನ್ನು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತನೂ ಸಹ ಕರೀತಾರೆ. ಸೊ ಇದನ್ನು ಒಂದ್ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ನಾವು ಮುಂದೆ ಹೋಗೋಣ. ರೈಟ್. ಸಿಪಾಯಿ ದಂಗೆ ಅಂತ ಯಾರು ಹೇಳ್ತಾರೆ, ಯಾಕೆ ಹೇಳ್ತಾರೆ? ವೈ ಇಟ್ ಈಸ್ ಕಾಲ್ಡ್ ಆಸ್ ಸಿಪಾಯಿ ಮ್ಯೂಟಿನಿ. ಸಿಪಾಯಿ ಅಂದ್ರೆ ಯಾರು? ಸೈನಿಕರು. ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರು ಮಾಡಿದ ದಂಗೆ ಎನ್ನುವ ಒಂದು ಅರ್ಥ. ಸಿಪಾಯಿ ಅಂದ್ರೆ ಸೈನಿಕ. ಸೊ ಈ ಒಂದು ಸಿಪಾಯಿಗಳು ದಂಗೆ ಮಾಡಿರೋ, ಬ್ರಿಟಿಷ್ ಇತಿಹಾಸಕಾರರು ಹೇಳುವಂತೆ ಇದು ಒಂದು ಸೈನಿಕ ದಂಗೆ. ಬ್ರಿಟಿಷರ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರು ದಂಗೆ ಮಾಡಿರಷ್ಟೇ, ಇದು ಬೇರೆ ಇನ್ನೇನು ಅಲ್ಲ ಅಂತ ಅವರೇ ಹೇಳ್ತಾರೆ. ಅದು ಎಲ್ಲಾ ಸಿಪಾಯಿಗಳು ಅಲ್ಲ, ಕೆಲವು ಸಿಪಾಯಿಗಳು ಮಾತ್ರ ದಂಗೆ ಎದ್ರು. ಆಮೇಲೆ ಇದು ಎಲ್ಲಾ ಕಡೆ ಅಲ್ಲ, ಕೆಲವು ಸೈನಿಕ ಕೇಂದ್ರಗಳು, ನಾವು ಕಂಟೋನ್ಮೆಂಟ್ಸ್ ಅಂತೀವಲ್ವಾ, ಕಂಟೋನ್ಮೆಂಟ್ಸ್ ಅಂದ್ರೆ ಸೈನ್ಯದ ಶಿಬಿರಗಳು ಅಂತ ಹೇಳ್ತೀವಿ. ಆ ಸೈನ್ಯದ ಶಿಬಿರಗಳಲ್ಲಿ ಮಾತ್ರ ದಂಗೆ ಆಯ್ತು, ಇನ್ನೆಲ್ಲೂ ಅಲ್ಲ, ಊರಲ್ಲೆಲ್ಲ ಆಗ್ಲಿಲ್ಲ, ನಾಡಲ್ಲೆಲ್ಲ ಆಗ್ಲಿಲ್ಲ, ಅದವ್ರ ವಾದ. ಆಮೇಲೆ ಇದಕ್ಕೆ ಸಾಮಾನ್ಯ ಜನರ ಬೆಂಬಲ ಇರಲಿಲ್ಲ, ಬರೀ ಸೈನಿಕರ ದಂಗೆ ಅಷ್ಟೇ. ಆಮೇಲೆ ಈ ದಂಗೆಕೋರರು ಸೈನಿಕರೇನಿದ್ರು ಇವರಿಗೆ ದೇಶಭಕ್ತಿ ಆಗ್ಲಿ ರಾಷ್ಟ್ರೀಯತೆ ಆಗ್ಲಿ ಏನು ಇರಲಿಲ್ಲ. ಆಗಿನ ಕಾಲದಲ್ಲಿ ರಾಷ್ಟ್ರೀಯತೆ ಅನ್ನೋದು ಇರ್ಲಿಲ್ಲ. ಹಾಗಾಗಿ ಇದು ಕೇವಲ ಸಿಪಾಯಿ ದಂಗೆ. ಆಮೇಲೆ ಇದು ಬರೀ ಉತ್ತರ ಭಾರತದ ಕೆಲವಾರು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳ್ಬಿಟ್ಟು ಇವರೆಲ್ಲ ಇದಾರಲ್ಲ, ಮಾಲೆಸನ್ ಇರಬಹುದು, ಟ್ರೆವಿಲಿಯನ್ ಇರಬಹುದು, ಸರ್ ಜಾನ್ ಲಾರೆನ್ಸ್ ಇರಬಹುದು, ಸರ್ ಜೇಮ್ಸ್ ಔಟ್ರಾಮ್ ಇರಬಹುದು, ವಿ.ಎ. ಸ್ಮಿತ್ ಇರಬಹುದು, ಸೀಲೆ ಇರಬಹುದು, ಮುಂತಾದ ಬ್ರಿಟಿಷ್ ಬರಹಗಾರರ ವಾದ. ಅವ್ರ ಪ್ರಕಾರ ಏನಿದು? ಇದು ಕೇವಲ ಸಿಪಾಯಿ ದಂಗೆ, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಕೇವಲ ಸಿಪಾಯಿ ದಂಗೆ ಅಂತ ಈ ಒಂದು ಬ್ರಿಟಿಷ್ ಇತಿಹಾಸಕಾರರ, ಬರಹಗಾರರ, ವಿದ್ವಾಂಸರ ಅಭಿಪ್ರಾಯ. ರೀಸ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಬರಹಗಾರ ಹೇಳುವಂತೆ ಇದು ಧಾರ್ಮಿಕ ಯುದ್ಧ. ನೋಡಿ, ಅವನು ಹೇಳೋದು ಇದನ್ನು ರಿಲಿಜಿಯಸ್ ವಾರ್ ಅಂತ ಹೇಳ್ತಾನೆ. ಧರ್ಮಯುದ್ಧ ಇದು. ಹಿಂದೂ ಮುಸಲ್ಮಾನರು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಒಂದು ಯುದ್ಧ. ಇಟ್ ವಾಸ್ ಎ ರಿಲಿಜಿಯಸ್ ವಾರ್ ಅಂತ ಹೇಳ್ತಾರೆ. ಹೋಮ್ಸ್ ಎನ್ನುವಂತಹ ಒಬ್ಬ ವ್ಯಕ್ತಿ ಹೇಳೋ ಪ್ರಕಾರ ಇದು ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ನಡೆದ ಯುದ್ಧ. ಓಹೋ, ಇವನು ನಾಗರಿಕತೆ ಅನಾಗರಿಕತೆಯ ಬಗ್ಗೆನೇ ಹೇಳೋಕ್ ಹೊರಟೋಗಿದ್ದಾನೆ. ನಾಗರಿಕರ್ಯಾರು? ಬ್ರಿಟಿಷರು. ಅನಾಗರಿಕರ್ಯಾರು? ಭಾರತೀಯರು. ಸೊ ಈ ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ನಡೆದಂತಹ ಒಂದು ಯುದ್ಧ ಅಂತ ಹೋಮ್ಸ್ ಬರಿತಾ ಹೋಗ್ತಾನೆ. ರೈಟ್, ಇರ್ಲಿ. ಸೊ ಬಹುತೇಕ ಬ್ರಿಟಿಷ್ ಇತಿಹಾಸಕಾರರ ಪ್ರಕಾರ ಇದು ಒಂದು ಸಿಪಾಯಿ ದಂಗೆ. ಇನ್ನೊಂದು ವಾದ ನೋಡೋಣ. ಹಲವಾರು ಭಾರತೀಯ ಚರಿತ್ರಕಾರರು, ಇತಿಹಾಸಕಾರರು ಹೇಳುವಂತೆ ಇದು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಫಸ್ಟ್ ಮೊದಲನೇ ಅನ್ನುವ ಅರ್ಥ ಬರುತ್ತೆ. ರೈಟ್, ಇರ್ಲಿ, ನೋಡೋಣ ಅದನ್ನು. ಇದನ್ನು ಮೊಟ್ಟ ಮೊದಲ ಬಾರಿಗೆ ನಮಗೆಲ್ಲ ತಮ್ಮ ಒಂದು ಗ್ರಂಥದ ಮೂಲಕ ಪ್ರಚುರಪಡಿಸಿದವರೇ ವಿ.ಡಿ. ಸಾವರ್ಕರ್. ವಿನಾಯಕ ದಾಮೋದರ ಸಾವರ್ಕರ್ ಏನು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಬರೆದ್ರು. ಅದರಲ್ಲಿ ಅವರು ಈ ಘಟನೆಯನ್ನು ಭಾರತೀಯರ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಆಮೇಲೆ ಅಶೋಕ್ ಮೆಹ್ತಾ ಇರ್ಬೋದು, ಗ್ರೇಟ್ ರೆಬಿಲಿಯನ್ ಎನ್ನುವಂತಹ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕೆ.ಎಂ. ಪಣಿಕರ್ ತಮ್ಮ ಒಂದು ಬರಹಗಳಲ್ಲಿ, ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥದಲ್ಲಿ, ತಾರಾಚಂದ್
ಹಿಸ್ಟ್ರಿ ಆಫ್ ಫ್ರೀಡಮ್ ಮೂವ್ಮೆಂಟ್ ಇನ್ ಇಂಡಿಯಾ ಎನ್ನುವಂತಹ ಒಂದು ಗ್ರಂಥದಲ್ಲಿ SN ಸೆನ್, ಸುರೇಂದ್ರನಾಥ್ ಸೆನ್ ಅವರು 1857 ಅಂತಾನೆ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಅದರಲ್ಲಿ ಇರಬಹುದು. ಆಮೇಲೆ SB ಚೌಧರಿ ಎನ್ನುವ ಇತಿಹಾಸಕಾರ ಇರ್ಬೋದು, ಖ್ಯಾತ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರು ವಿಚಾರ ಇರ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಬೆಂಜಮಿನ್ ಡಿಸ್ರೇಲಿ ಎನ್ನುವವನು ಸಹ ಇದು ಒಂದು ಭಾರತೀಯರ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ದಾರೆ. ಸೊ ಇವರೆಲ್ಲ ಇದನ್ನು ಒಂದು ಸ್ವಾತಂತ್ರ್ಯ ಸಂಗ್ರಾಮ, ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ದಾರೆ, ದಾಖಲಿಸಿದ್ದಾರೆ. ಇವರೆಲ್ಲರೂ ಭಾರತೀಯ ಚರಿತ್ರಕಾರರೇ, ಭಾರತೀಯರೇ, ಎಕ್ಸೆಪ್ಟ್ ಬೆಂಜಮಿನ್ ಡಿಸ್ರೇಲಿ. ಇವರು ಇದಕ್ಕೇನ್ ಕಾರಣ ಕೊಡ್ತಾರೆ? ಇದು ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋಕೆ ಏನ್ ಕಾರಣ ಕೊಡ್ತಾರೆ ಅಂದ್ರೆ, ಒಂದು, ಈ ದಂಗೆಯ ಗುರಿ 1857 ದಂಗೆಯ ಗುರಿ ಬ್ರಿಟಿಷರನ್ನು ಹೊರಹಾಕುವುದೇ ಆಗಿತ್ತು. ಸುಮ್ಮನೆ ಏನೋ ಬ್ರಿಟಿಷರ ವಿರುದ್ಧ ಏನೋ ನಮ್ಗೊಂದು ಕಾರಣ ಇದೆ ಅಂತ ಹೋರಾಟ ಮಾಡಿದ್ದಲ್ಲ, ಅದು ಬ್ರಿಟಿಷರನ್ನು ಭಾರತದಿಂದ ಓಡಿಸ್ಬೇಕು ಅನ್ನೋದೇ ಈ ದಂಗೆಯ ಗುರಿ ಆಗಿತ್ತು. ಹಾಗಾಗಿ ಇದು ಸ್ವತಂತ್ರ ಹೋರಾಟ. ಆಮೇಲೆ ಇದು ಭಾರತದ ಹಲವೆಡೆ ಹರಡಿತ್ತು. ಇವರು ಹೇಳೋ ಪ್ರಕಾರ ಇಡೀ ಪಂಜಾಬಿನಿಂದ ಹಿಡಿದು ಬಂಗಾಳದವರೆಗೆ ಇದು ಹರಡಿತ್ತು. ಆಮೇಲೆ ಇದರಲ್ಲಿ ಕೇವಲ ಬ್ರಿಟಿಷರು ಹೇಳುವಂತೆ ಬರೀ ಸೈನಿಕರಲ್ಲ, ಸಾಮಾನ್ಯ ಜನರು ಭಾಗವಹಿಸಿದ್ರು, ರೈತರು ಭಾಗವಹಿಸಿದ್ರು, ಭೂ ಮಾಲೀಕರು ಭಾಗವಹಿಸಿದ್ರು, ಇತರೆ ವರ್ಗದ ಜನ, ಬ್ರಿಟಿಷರ ಆಳ್ವಿಕೆಯಿಂದ ಸಂಕಷ್ಟಕ್ಕೆ ಗುರಿಯಾಗಿದ್ದ ಇತರೆ ವರ್ಗದ ಜನರೂ ಸಹ ಇದರಲ್ಲಿ ಭಾಗವಹಿಸಿದ್ರು. ಭಾರತೀಯ ರಾಜರುಗಳು ಭಾಗವಹಿಸಿದ್ರು. ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಹಜರತ್ ಮಹಲ್ ಇರ್ಬೋದು, ನಾನಾ ಸಾಹೇಬ ಇರ್ಬೋದು, ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಫರ್ ಇರ್ಬೋದು. ಸೊ ರಾಜರುಗಳು ಭಾಗವಹಿಸಿದ್ರು. ಆಮೇಲೆ ಇದು ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರು. ಆದ್ರಿಂದ ಇದೇನು ಸ್ವತಂತ್ರ ಸಂಗ್ರಾಮ, ಭಾರತೀಯರ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ. ಓಕೆ, ಆದ್ರೆ RC ಮಜುಮ್ದಾರ್ ಎನ್ನುವಂತಹ ಒಬ್ಬ ಖ್ಯಾತ ಭಾರತೀಯ ಇತಿಹಾಸಕಾರ ಇದನ್ನು ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಪ್ಪೋಕೆ ಅವರು ಸಿದ್ಧರಿಲ್ಲ. ಹಿ ಸೇಸ್, ಅವರ ಪ್ರಕಾರ ಅವತ್ತಿನ ಕಾಲಘಟ್ಟದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ಪ್ರಜ್ಞೆ ಎನ್ನುವುದು ಇರಲಿಲ್ಲ. ಭಾರತ, ನಾವೆಲ್ಲ ಭಾರತೀಯರು, ಭಾರತದ ರಕ್ಷಣೆಗಾಗಿ ಹೋರಾಟ ಮಾಡಬೇಕು, ಆ ರೀತಿಯ ಮನೋಭಾವ ಇರಲಿಲ್ಲ ಅನ್ನೋದು ಮಜುಮ್ದಾರ್ ಅವರ ಒಂದು ವಾದ. ಓಕೆ, ಅವ್ರ ಪ್ರಕಾರ ಇದು ಒಂದು ಸಿಪಾಯಿ ದಂಗೆ, ಆದರೆ ಹಲವೆಡೆ ಸಾಮಾನ್ಯ ಜನರು, ರಾಜರುಗಳು ಸಿಪಾಯಿಗಳಿಗೆ ಬೆಂಬಲ ನೀಡಿದರು ಅಷ್ಟೇ ಅಂತ ಮಜುಮ್ದಾರ್ ಅವರ ವಾದ. ಏನೇ ಇರಲಿ, ಹಾಗಾದ್ರೆ ಏನು ಸಾರ್ ಇದು? ಸಿಪಾಯಿ ದಂಗೆನ ಅಥವಾ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನ ಅಂತ ನಾವು ನೋಡೋಕ್ ಹೋದ್ರೆ, ಹೇಳೋಕ್ ಹೋದ್ರೆ, ಅರ್ಥ ಮಾಡ್ಕೊಳ್ಳೋಕ್ ಹೋದ್ರೆ, ಬ್ರಿಟಿಷರು ಹೇಳುವ ರೀತಿಯಲ್ಲಿ ಇದು ಬರೀ ಸಿಪಾಯಿ ದಂಗೆಯೂ ಅಲ್ಲ, ಭಾರತೀಯರು ಹೇಳುವ ಪ್ರಕಾರ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ. ಏಕೆ? ಬರೀ ಸಿಪಾಯಿ ದಂಗೆ ಅಂತೂ ಅಲ್ಲ. ಯಾಕೆ ಹೇಳಿ? ಬೇರೆಯವರು ಭಾಗವಹಿಸಿದ್ರು, ರೈತರು ಭಾಗವಹಿಸಿದ್ರು, ಜಮೀನ್ದಾರರು ಭಾಗವಹಿಸಿದ್ರು, ರಾಜರುಗಳು ಭಾಗವಹಿಸಿದ್ರು, ಹಲವೆಡೆ ಸಾಮಾನ್ಯ ಜನ ಭಾಗವಹಿಸಿದ್ರು, ಸಾಂಪ್ರದಾಯಿಕ ಭಾರತೀಯ ಅಧಿಕಾರಿಗಳು ಭಾಗವಹಿಸಿದ್ರು. ಹಾಗಾಗಿ ಇದು ಕೇವಲ ಸಿಪಾಯಿ ದಂಗೆ ಅಲ್ಲ. ಇಟ್ ಈಸ್ ಮಚ್ ಮೋರ್ ದೆನ್ ಎ ಸಿಪಾಯಿ ಮ್ಯೂಟ್ನಿ. ಸಿಪಾಯಿ ದಂಗೆಗಿಂತ ಹೆಚ್ಚಿನದಾಗಿತ್ತು. ಸೊ ಬ್ರಿಟಿಷರ ವಾದ ಇಲ್ಲಿ ನಿಲ್ಲಲ್ಲ. ಯಾಕೆ ಬ್ರಿಟಿಷರಾಗಿ ಹೇಳ್ತಾರೆ? ಹಾಗೆ ಹೇಳೋ ಪ್ರಕಾರ, ಹೇಳೋ ಮೂಲಕ, ಎಲ್ರೂ ಅಲ್ಲ, ಬರೀ ಬ್ರಿಟಿಷರು, ಸಿಪಾಯಿಗಳು ಮಾತ್ರ ಅಂತ ಹೇಳೋ ಪ್ರಕಾರ ಆ ದಂಗೆಯ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಷ್ಟೇ. ಎಲ್ರು ಭಾಗವಹಿಸಿದ್ರು, ಎಲ್ರು ಬೈದ್ರು ಅಂದ್ರೆ ಅವಮಾನ ಜಾಸ್ತಿ ಅಲ್ವಾ? ಇಲ್ಲ, ಬರೀ ಸಿಪಾಯಿಗಳು ಬೈದ್ರು ಅಂದ್ರೆ ಅದು ಕಡಿಮೆ. ಹಾಗೆ ಮತ್ತು ಭಾರತೀಯ ಇತಿಹಾಸಕಾರರು ನಾವು ಹೇಳಲೇಬೇಕು. ಏಕೆಂದ್ರೆ ಭಾರತೀಯರು ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಆದ್ರೆ ಸ್ವತಂತ್ರ ಹೋರಾಟ, ಏಕೆಂದ್ರೆ ನಾವು ವಿಶಾಲವಾದಂತಹ ಅರ್ಥದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಎಲ್ಲಾ ಹೋರಾಟಗಳನ್ನು ಸ್ವತಂತ್ರ ಹೋರಾಟ ಅಂತ ನಾವು ಒಪ್ಪೋದಾದ್ರೆ ಇದು ಒಂದು ಸ್ವತಂತ್ರ ಹೋರಾಟವೇ. 1857 ಘಟನೆಯು ಒಂದು ಸ್ವತಂತ್ರ ಹೋರಾಟವೇ. ಆದರೆ
ಇದನ್ನು ನಾವು ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯೋದು ಅಷ್ಟು ಸೂಕ್ತವಲ್ಲ. ಯಾಕೆ ಸರ್ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬಾರ್ದು? ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ 1857ರ ಘಟನೆಯನ್ನು ನಾವು ಕರೆದ್ರೆ ಈ ಮೊದಲೆಲ್ಲ ನಡೆದಿದ್ವಲ್ವಾ? ಟೇಕಿಂಗ್ ಫ್ರಮ್ ಟಿಪ್ಪು ಸುಲ್ತಾನ್ 1799ರಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾಣಾರ್ಪಣೆ ಮಾಡ್ದ ಅಂತ ಹೇಳ್ತೀವಿ. ರಾಣಿ ಕಿತ್ತೂರು ಚೆನ್ನಮ್ಮ ಹೋರಾಡಿ ಪ್ರಾಣಾರ್ಪಣೆ ಮಾಡಿಳು ಅಂತ ಹೇಳ್ತೀವಿ. ಇಷ್ಟೊತ್ತು ನಾನು ಎಲ್ಲೆಲ್ಲ ದಂಗೆಗಳಾಗಿದ್ದು ಅಂತ ನಾನು ಹೇಳಿದ್ದೇನೆ. ಹಾಗಾದ್ರೆ ಅದೇನು ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇದನ್ನು ನಾವು ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋದು ಸೂಕ್ತ ಅಲ್ಲ. ಬ್ರಿಟಿಷರ ವಿರುದ್ಧ ಭಾರತೀಯರು ಮಾಡಿದ ಒಂದು ದೊಡ್ಡ ಹೋರಾಟ, ಅದನ್ನೇ ನಾವು 1857ರ ದಂಗೆ ಅಂತ ಕರಿತೀವಿ. ಸೊ ಬಹುಶಃ ಈಗ ನಾನು ಇಷ್ಟೊತ್ತು ಪೀಠಿಕೆ ಹೇಳಿದೆ, ಇದರ ಸ್ವರೂಪ ಏನು? ಅದು ಸಿಪಾಯಿ ದಂಗೆನ, ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮನ ಅಂತ ಹೇಳಿದೆ. ಯಾರೇನ್ ಹೇಳಿದ್ದಾರೆ ಅದಕ್ಕೆ ಕಾರಣಗಳನ್ನು ನಾನು ಕೊಟ್ಟೆ. ಸೊ ಹಾಗಾಗಿ ಇದು ಒಂದ್ ಕಡೆ ಸಿಪಾಯಿ ದಂಗೆನೂ ಅಲ್ಲ, ಅಥವಾ ಇನ್ನೊಂದು ಕಡೆ ಸಂಪೂರ್ಣವಾದಂತಹ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ. ಓಕೆ, ನೆಕ್ಸ್ಟ್. ಸರಿ, ಈ ರೀತಿಯ ಒಂದು ದೊಡ್ಡ ಘಟನೆ ಭಾರತದಲ್ಲಿ ನಡೆಯಿತು. ಕಂಪನಿಯ ಒಂದು ಆಳ್ವಿಕೆಯನ್ನೇ ಸಂಪೂರ್ಣವಾಗಿ ಅಳ್ಳಾಡಿಸಿತು, ಕಂಪನಿಯ ಆಳ್ವಿಕೆಯನ್ನು ಕೊನೆಗಾಣಿಸಿತು. ಆ ಘಟನೆ ನಿಜವಾಗ್ಲೂ ದೊಡ್ಡದೆ. ಹಾಗಾದ್ರೆ ಅದಕ್ಕೆ ಕಾರಣಗಳೇನು? ಈ ಘಟನೆ ಆಗೋಕೆ ಕಾರಣಗಳೇನು? ಸೊ ನಾವು ಈ ಕಾರಣಗಳನ್ನು ಈ ರೀತಿಯಲ್ಲಿ ನೋಡ್ಬೋದು. ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಧಾರ್ಮಿಕ ಕಾರಣಗಳು, ಮಿಲಿಟರಿ ಕಾರಣಗಳು ಮತ್ತು ತತ್ಕ್ಷಣದ ಕಾರಣಗಳು ಅಂತ ಹೇಳ್ಬಿಟ್ಟು ನಾವು ಕಾರಣಗಳನ್ನು ಪಟ್ಟಿ ಮಾಡಬಹುದು. ಸೊ ಇಲ್ಲಿ ಮೊದಲನೇ ಕಾರಣಕ್ಕೆ ಬರೋಣ. ಪ್ಲೀಸ್ ಕೇಳ್ತಾ ಇದ್ದೀರಾ ಅನ್ಸುತ್ತೆ, ಆದ್ರೆ ಪಾಯಿಂಟ್ಸ್ನು ಆದ್ರೆ ಬರ್ಕೊಳ್ಳಿ. ನಾನು ಇದನ್ನು ವಿಡಿಯೋ ಕಳಿಸ್ತೀನಿ ಮತ್ತೆ, ಆಮೇಲೆ ನಾನು ನಿಮ್ಗೆ ಓಕೆ ಈ PPTನೂ ನಿಮಗೆ ಕಳಿಸ್ತೇನೆ, ತೊಂದರೆ ಇಲ್ಲ. ಓಕೆ, ಬ್ರಿಟಿಷರ ವಿರುದ್ಧ ನಡೆದ ಈ ಒಂದು ದೊಡ್ಡ ಘಟನೆಗೆ ಕಾರಣಗಳೇನು ಅಂತ ಬಂದ್ರೆ, ಮೊದಲನೆಯದಾಗಿ ನಮ್ಮ ಮುಂದೆ ನಿಲ್ಲೋದೇ ರಾಜಕೀಯ ಕಾರಣಗಳು. ಓಕೆ, ರಾಜಕೀಯ ಕಾರಣಗಳೇ ಈ ಘಟನೆಗೆ ಪ್ರಮುಖವಾದ ಕಾರಣ ಅಂತ ಹೇಳಿಬಿಟ್ಟು ಇತಿಹಾಸಕಾರರು ಸಾಕಷ್ಟು ಸಂಶೋಧನೆಯ ಮೂಲಕ ತಮ್ಮದೇ ಆದಂತಹ ಕಾರಣಗಳನ್ನು ಮುಂದೆ ಇಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ರಾಜಕೀಯ ಕಾರಣಗಳಲ್ಲಿ ಹಲವಾರು ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ರಾಜಕೀಯ ಕಾರಣಗಳಲ್ಲಿ 1, 2, 3, 4, 5 ಅಂತ ನೀವು ಬರ್ಕೊಳ್ಬಹುದು. ಸೊ ಈ ರಾಜಕೀಯ ಕಾರಣಗಳಲ್ಲಿ ಮೊಟ್ಟ ಮೊದಲನೆಯದು ಬ್ರಿಟಿಷರ ವಿಸ್ತರಣಾ ನೀತಿ, ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಆಫ್ ದ ಬ್ರಿಟಿಷ್ ಅಂತೀವಿ. ಅಂದ್ರೆ ನೋಡಿ, 1757ರಿಂದ 1857ರ ಹೊತ್ತಿಗೆ ಬ್ರಿಟಿಷರು ಇಡೀ ಭಾರತವನ್ನು ತಮ್ಮ ಅಧಿಪತ್ಯಕ್ಕೆ ಒಳಪಡಿಸಿಕೊಂಡಿದ್ದರು. ಒಂದಾದ್ಮೇಲೆ ಒಂದು. ಬಂಗಾಲ ಆಯಿತು, ದಕ್ಷಿಣ ಕರ್ನಾಟಕ ಪ್ರದೇಶದ ಮೇಲೆ ಅಧಿಪತ್ಯ ಸ್ಥಾಪನೆ ಮಾಡಿರು, ಆಂಗ್ಲೋ ಮರಾಠ ಯುದ್ಧಗಳ ಮೂಲಕ ಮಹಾರಾಷ್ಟ್ರ ಭಾಗವನ್ನು ವಶಪಡಿಸಿಕೊಂಡ್ರು, ಆಂಗ್ಲೋ ಮೈಸೂರು ಯುದ್ಧಗಳ ಮೂಲಕ ಮೈಸೂರು ರಾಜ್ಯವನ್ನು ಗೆದ್ದುಕೊಂಡ್ರು, ಸಿಖ್ ಯುದ್ಧಗಳ ಮೂಲಕ ಪಂಜಾಬ್ ಅನ್ನು ಗೆದ್ರು. ಹೀಗೆ ಒಂದಲ್ಲ ಒಂದು ಕಡೆ ಯುದ್ಧಗಳ ಮೂಲಕ, ಬೇರೆ ತಂತ್ರಗಳ ಮೂಲಕ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರು. ಬಂಗಾಳದಲ್ಲಿ ಆರಂಭವಾದದ್ದು ಇಡೀ ಭಾರತವನ್ನೇ ವ್ಯಾಪಿಸಿತು ಅವರ ಆಡಳಿತ ಅಧಿಕಾರ. ಇದರಿಂದ ಹಲವಾರು ಭಾರತೀಯ ರಾಜರುಗಳಿಗೆ ಭಯ ಉಂಟಾಗೋಕ್ ಶುರುವಾಯಿತು. ಇವತ್ತು ಅವರನ್ನು ಗೆದ್ದಿದ್ದಾರೆ, ನಾಳೆ ನನ್ನನ್ನು ಗೆಲ್ಲಬಹುದು, ನನ್ನ ರಾಜ್ಯವನ್ನು ವಶಪಡಿಸಿಕೊಳ್ಳಬಹುದು ಎನ್ನುವಂತಹ ಒಂದು ಭೀತಿಯ ವಾತಾವರಣ ಭಾರತೀಯ ರಾಜರಲ್ಲಿ ಬಂತು. ಅದು ಈ ರೀತಿಯ ದಂಗೆಯಾಗೋಕೆ ಕಾರಣ. ಚಾರ್ಲ್ಸ್ ನೇಪಿಯರ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, I were the emperor of India for 12 years. No Indian prince should exist ಅಂತ ಬರೀತಾನೆ. ನಾನೇನಾದ್ರೂ ಭಾರತದ ಚಕ್ರವರ್ತಿಯಾಗಿದ್ರೆ, ಎಷ್ಟು ಜಾಸ್ತಿ ವರ್ಷ ಬೇಡ, ಬರೀ 12 ವರ್ಷ ನಾನು ಭಾರತದ ಚಕ್ರವರ್ತಿಯಾಗಿದ್ರೆ ಭಾರತದಲ್ಲಿ ಒಬ್ಬನೂ ಸಹ ದೇಶೀಯ ರಾಜ ಇರ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಚಾರ್ಲ್ಸ್ ನೇಪಿಯರ್ ಬರೀತಾನೆ.
ಅಂದ್ರೆ ನೋಡಿ, ಅವರ ಮನೋಭಾವ ಹೇಗಿತ್ತು ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಎಲ್ಲರನ್ನೂ ನಾವು ನುಂಗ್ಕೊಳ್ತೇವೆ, ಎಲ್ಲರನ್ನೂ ನಾವು ವಶಪಡಿಸಿಕೊಳ್ತೇವೆ ಎನ್ನುವಂತಹ ಒಂದು ಮನೋಭಾವ ಅವರದಾಗಿತ್ತು. ಒಂದೇ ಒಂದು ಸೆಕೆಂಡ್. ಓಕೆ. ಎರಡನೇ ಕಾರಣ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನಿಮಗೆ ಗೊತ್ತೇ ಇದೆ, ನೀವು ಓದಿದ್ದೀರಾ, ಸ್ಕೂಲಿಂದನೂ ಓದ್ಕೊಂಡ್ ಬಂದಿರ್ತೀರಾ. ಲಾರ್ಡ್ ಡಾಲೌಸಿ, ಏನ್ ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲೌಸಿ, ಈತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನು ಜಾರಿಗೆ ತಂದ. ಗೊತ್ತಲ್ವಾ? ದತ್ತು ಪುತ್ರರಿಗೆ ಹಕ್ಕಿಲ್ಲ. ನೈಸರ್ಗಿಕವಾಗಿ ಮಕ್ಕಳು ಹುಟ್ಟಿರೆ ರಾಜರುಗಳಿಗೆ ಅವರು ಮುಂದೆ ಅವನ ನಂತರ ರಾಜನಾಗಿ ಆಡಳಿತವನ್ನು ಮಾಡಬಹುದು. ಅವರಿಗೆ ನಿಸರ್ಗದತ್ತವಾದಂತಹ ಅಥವಾ ಬಯೋಲಾಜಿಕಲ್ ಚೈಲ್ಡ್ ಅಂತ ನಾವೇನ್ ಹೇಳ್ತೀವಿ, ಆ ತರ ಮಕ್ಕಳಿಲ್ಲ ಅಂದಾಗ ರಾಜರುಗಳು ದತ್ತು ಮಕ್ಕಳನ್ನು ಮಾಡಿಕೊಂಡು, ದತ್ತು ಪುತ್ರರನ್ನು ತಗೊಂಡು ಅವರಿಗೆ ಆಡಳಿತದ ಜವಾಬ್ದಾರಿಯನ್ನು ಕೊಡ್ತಾ ಇದ್ರು. ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಆ ರೀತಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ಡಾಲೌಸಿ ಏನ್ ಮಾಡ್ದ, ಈ ನೀತಿಯನ್ನು ಜಾರಿಗೆ ತಂದ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದ. ಅಂದ್ರೆ ಯಾವ ಯಾವ ದೇಶೀಯ ರಾಜರುಗಳಿಗೆ ನಿಸರ್ಗದತ್ತವಾದಂತಹ ಮಕ್ಕಳಿರಲ್ಲ, ಅವರು ದತ್ತು ಪುತ್ರರನ್ನು ಸ್ವೀಕರಿಸುವಂತಿಲ್ಲ ಅಂತ ಹೇಳ್ದ. ಯಾಕೆ ಇವನು ಈಗ ಹೇಳ್ತಾ ಇದ್ದಾನೆ ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಹೇಳೋ ಮೂಲಕ ಆ ರಾಜ್ಯಗಳನ್ನೆಲ್ಲ ತಾನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನ. ಸೊ ಆ ಕಾನೂನು ಜಾರಿಗೆ ತಂದ. ಅದರ ಪ್ರಕಾರ ಬ್ರಿಟಿಷರು ಸತಾರ, ನಾಗಪುರ, ಝಾನ್ಸಿ, ಸಂಬಲ್ಪುರ, ಉದಯಪುರ, ಜೈಪುರ ಮುಂತಾದ ಹಲವಾರು ರಾಜ್ಯಗಳನ್ನು ವಶಪಡಿಸಿಕೊಂಡ್ರು. ಏಕೆಂದ್ರೆ ಆ ರಾಜರುಗಳಿಗೆ ವಂಶೋದ್ಧಾರಕರು ಇರಲಿಲ್ಲ. ಅವರು ದತ್ತುಪುತ್ರರನ್ನು ತಗೊಳ್ಳೋಕೆ ಬ್ರಿಟಿಷರ ಅನುಮತಿ ಕೊಡ್ಲಿಲ್ಲ. ಸೊ ಆಗ ಬ್ರಿಟಿಷರು ಆ ರಾಜ್ಯಗಳನ್ನು ತಮ್ಮ ಆಡಳಿತಕ್ಕೆ ವಶ ಮಾಡಿಕೊಂಡ್ರು. ಸೊ ಇದರಿಂದ ಆ ಎಲ್ಲಾ ರಾಜ್ಯಗಳ ರಾಜರುಗಳು ಬ್ರಿಟಿಷರ ವಿರುದ್ಧ ಅತೃಪ್ತಿ ಹೊಂದಿದರು. ಮುಂದೆ ದಂಗೆಗೆ ಕಾರಣವಾಯಿತು. ಔಧ್ನ ಆಕ್ರಮಣ ಇನ್ನೊಂದು ಪ್ರಮುಖವಾದಂತಹ ಕಾರಣ, ರಾಜಕೀಯ ಕಾರಣಗಳಲ್ಲಿ ಔಧ್ನ ಆಕ್ರಮಣ. ನೋಡಿ, ಔಧ್ ಇವತ್ತಿನ ಉತ್ತರ ಪ್ರದೇಶ ಅಂತ ನೀವೇನ್ ಕರಿತೀರಾ, ಈ ಔಧ್ ಪ್ರದೇಶ, ಔಧ್ ರಾಜ್ಯ ನಿಮಗೆ ಗೊತ್ತಿದೆ. ಬಕ್ಸಾರ್ ಕದನದಲ್ಲಿ ಔಧ್ನ ನವಾಬ ಇವನಿಗೆ ಸಹಾಯ ಮಾಡಿದ್ದ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಬ್ರಿಟಿಷರು ಔಧನ್ನು ವಶಪಡಿಸಿಕೊಂಡ್ರು. ಕಾರಣ ಏನು? ನವಾಬ್ ವಾಜಿದ್ ಅಲಿ ಶಾ ಎನ್ನುವವನು ಅಲ್ಲಿನ ನವಾಬನಾಗಿದ್ದ. ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಔಧನ್ನು ಆಕ್ರಮಣ ಮಾಡಿಕೊಂಡ್ರು. ಅದಕ್ಕೆ ಕಾರಣ ಕೊಟ್ಟಿದ್ದೇನು? ದುರಾಡಳಿತ. ನೀನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ, ಮಾಲ್ ಅಡ್ಮಿನಿಸ್ಟ್ರೇಷನ್, ನಿನ್ಗೆ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ, ಹಾಗಾಗಿ ನೀನು ಆಡಳಿತ ಮಾಡೋಕೆ ನಾಲಾಯಕ್ಕು ಅಂತ ಹೇಳಿ ಅವನನ್ನು ಅಧಿಕಾರದಿಂದ ಇಳಿಸಿ ರಾಜ್ಯವನ್ನು ಕಿತ್ಕೊಂಡ್ರು. ನಿಮಗೆ ಜ್ಞಾಪಕ ಇದೆಯಾ? ಮೈಸೂರು ಅರಸರ ಆಡಳಿತದ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳಿ. 1830ರಲ್ಲಿ 3ನೇ ಕೃಷ್ಣರಾಜ ಒಡೆಯರು ಆಳ್ವಿಕೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ದಂಗೆ ಆಯ್ತು. ಶಿವಮೊಗ್ಗ ಆ ಒಂದು ಪ್ರದೇಶದಲ್ಲಿ ದಂಗೆ ಆಯ್ತು ಅಂದ್ರೆ ಅರ್ಥ ರಾಜ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬ್ರಿಟಿಷರು ಮೈಸೂರು ರಾಜ್ಯವನ್ನು ಕಿತ್ಕೊಂಡ್ರು. 1831ರಲ್ಲಿ ಕಿತ್ಕೊಂಡ್ರು. ನಿಮಗೆ ಜ್ಞಾಪಕ ಇದೆ ಅನ್ಸುತ್ತೆ. ಕಿತ್ಕೊಂಡ ಮೇಲೆ ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತ, ಕಬ್ಬನ್, ಬೌರಿಂಗ್ ಅವರ ಆಡಳಿತ ಬಂದದ್ದು. ಸೊ ಹೀಗೆ. ಸೊ ಇಲ್ಲಿ ಔಧನ್ನು ಕಿತ್ಕೊಂಡ್ರು. ಈ ಔಧನ್ನು ಕಿತ್ಕೊಂಡಿದ್ದು ಈ ದಂಗೆಗೆ ಒಂದು ಪ್ರಮುಖ ಕಾರಣ. ಏಕೆಂದ್ರೆ ಮೌಲಾನಾ ಆಜಾದ್ ಅವ್ರು ಬರೀತಾರೆ, ಔಧ್ನ ಆಕ್ರಮಣ ಸಾಮಾನ್ಯವಾಗಿ ಸೈನಿಕರಲ್ಲಿ ದಂಗೆ ಏಳುವ ಭಾವನೆ ಮೂಡಿಸಿತು. ಏಕೆಂದ್ರೆ ಬ್ರಿಟಿಷರಲ್ಲಿದ್ದಂತಹ ಬಹುತೇಕ ಸೈನಿಕರು ಔಧ್ ಪ್ರಾಂತ್ಯದಿಂದ ಬಂದಿದ್ದವರು. ಯಾವಾಗ ನಮ್ಮ ನವಾಬನ ಅಧಿಕಾರವನ್ನು ಕಿತ್ಕೊಂಡ್ರು ಬ್ರಿಟಿಷರು ಅಂತ ಅವರಿಗೆ ಅರ್ಥವಾಯ್ತು, ಅವರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡ್ರು, ಅತೃಪ್ತಿಗೊಂಡ್ರು. ದಂಗೆ ಆಯ್ತಲ್ಲ, ಅದರಲ್ಲಿ ಇವರು ಪಾಲ್ಗೊಂಡ್ರು. ಸೊ ಔಧ್ನ ಆಕ್ರಮಣ ಮತ್ತೊಂದು. ಇನ್ನೊಂದು, ಬಹದ್ದೂರ್ ಶಾನಿಗೆ ಅಗೌರವ. ಬಹದ್ದೂರ್ ಶಾ ಯಾರು? ಮುಘಲ್ ಚಕ್ರವರ್ತಿ. 2ನೇ ಬಹದ್ದೂರ್ ಶಾ ಅಂತ ನಾವು ಕರಿತೀವಿ. ಆತ ಮುಘಲ್ ಚಕ್ರವರ್ತಿಯಾಗಿದ್ದ. ಅವನಿಗೆ ಬ್ರಿಟಿಷರು ಗೌರವವನ್ನೇನು ಕೊಡ್ತಾ ಇರಲಿಲ್ಲ.
ಆಗಾಗ ಅವನಿಗೆ ಅವಮಾನ ಮಾಡೋದೇ ಅವ್ರ ಕೆಲಸ ಆಗಿತ್ತು. ಅವನ ಚಕ್ರವರ್ತಿ ಇಂತ ಬಿರುದನ್ನೇನು ಹೊಂದಿದ್ದ ಅದನ್ನು ತೆಗೆದಾಕಬೇಕು ಅಂತ ಹೇಳಿಬಿಟ್ಟು ಬ್ರಿಟಿಷರು ಆಲೋಚನೆ ಮಾಡಿರು. ಅಲ್ಲದೆ ಕೆಂಪು ಕೋಟೆಯ ಅರಮನೆಯಿಂದ ಅವನನ್ನು ಕುತುಬ್ ಮಿನಾರ್ ಆ ಏರಿಯಾ ಅಲ್ಲಿರುವಂತಹ ಒಂದು ಸಣ್ಣ ಕಟ್ಟಡಕ್ಕೆ ಅವರನ್ನು ವರ್ಗಾವಣೆ ಮಾಡಿರು. ನೋಡಿ, ಮೊಘಲರು ಭಾರತದ ಚಕ್ರವರ್ತಿಗಳಾಗಿ ನೂರಾರು ವರ್ಷ ಆಳ್ವಿಕೆಯನ್ನು ಮಾಡಿದ್ದಾರೆ. ಅಂತಹ ಮೊಘಲರನ್ನು ಬ್ರಿಟಿಷರು ಹೇಗೆ ನಡೆಸಿಕೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ. ಇದರಿಂದ ಮುಸಲ್ಮಾನರಿಗೆ ನೋವು ಉಂಟಾಯ್ತು. ನಮ್ಮ ಚಕ್ರವರ್ತಿಯನ್ನು ಬ್ರಿಟಿಷರು ಈ ರೀತಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಬೇಸರ ಉಂಟಾಯ್ತು, ಅತೃಪ್ತಿ ಉಂಟಾಯ್ತು, ಅಸಮಾಧಾನ ಉಂಟಾಯ್ತು. ಹಾಗಾಗಿ ಬ್ರಿಟಿಷರ ವಿರುದ್ಧ ದಂಗೆಯಾಯ್ತು. ಇನ್ನೊಂದು ಕಾರಣ ಬಿರುದು ಬಾವಲಿಗಳ ರದ್ದು. ಬ್ರಿಟಿಷರು ಭಾರತೀಯ ರಾಜರುಗಳಿಗೆ ಹಲವಾರು ರೀತಿಯ ಬಿರುದುಗಳನ್ನು ಕೊಡ್ತಾ ಇದ್ರು. ಬಿರುದು ಬಾವಳಿಗಳು, ಸರ್ ಅಂತ ಒಂದು ಬಿರುದನ್ನೇನು ಕೊಡ್ತಾ ಇದ್ರಲ್ವಾ, ಅದೇ ರೀತಿ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್, ಭಾರತ ಸಾಮ್ರಾಜ್ಯದ ದಂಡನಾಯಕ, ಈ ರೀತಿಯ ಹಲವಾರು ಬಿರುದುಗಳನ್ನು ಭಾರತೀಯ ರಾಜರುಗಳಿಗೆ ಬ್ರಿಟಿಷರು ಕೊಡ್ತಾ ಇದ್ರು. ಅದು ಆ ಬಿರುದುಗಳು ಭಾರತೀಯ ರಾಜರುಗಳಿಗೆ ಏನೋ ನನಗೇನೋ ದೊಡ್ಡ ಪಟ್ಟ ಬಂದಿದೆ ಅನ್ನೋ ತರ ಭಾರತೀಯ ರಾಜರುಗಳು ಅನ್ಕೊಳ್ತಾ ಇದ್ರು. ಆದ್ರೆ ಅದನ್ನೆಲ್ಲ ರದ್ದು ಮಾಡಿದ್ದು ಭಾರತೀಯ ರಾಜರುಗಳಿಗೆ ಒಂದ್ ರೀತಿಯ ಬೇಸರವಾಯ್ತು. ಹಾಗಾಗಿ ದಂಗೆ ಇದ್ರು. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಕಾರಣ ನಾನಾ ಸಾಹೇಬನ ಪಿಂಚಣಿ ರದ್ದು. ನಾನಾ ಸಾಹೇಬ ಯಾರು ನೀವು ಕೇಳಿರ್ಬೋದು. ಮರಾಠ ಈ ಒಂದು ಸಾಮ್ರಾಜ್ಯದ ಎರಡನೇ ಬಾಜಿರಾಯ, ಪೇಶ್ವಾ ಏನಿದ್ದ ಎರಡನೇ ಬಾಜಿರಾಯ, ಅವನ ದತ್ತು ಪುತ್ರ ನಾನಾ ಸಾಹೇಬ. ಸೊ ಆ ಒಂದು ನಾನಾ ಸಾಹೇಬನಿಗೆ ಪಿಂಚಣಿ ಬರ್ತಾ ಇತ್ತು, ವಾರ್ಷಿಕವಾಗಿ 8 ಲಕ್ಷ ಪಿಂಚಣಿ ಬರ್ತಾ ಇತ್ತು. ಅದನ್ನು ಬ್ರಿಟಿಷರು ರದ್ದು ಮಾಡಿರು. ಬ್ರಿಟಿಷ್ನವರೇ ಕೊಡ್ತಿದ್ದಿದ್ದು. ಏಕೆಂದ್ರೆ ಮರಾಠ ರಾಜ್ಯವನ್ನು ವಶಪಡಿಸಿಕೊಂಡಾಗ ಎರಡನೇ ಬಾಜಿರಾಯನಿಗೆ ಪಿಂಚಣಿ ಕೊಡ್ಲಾಗ್ತಾ ಇತ್ತು. ಅವನ ಸಾವಿನ ನಂತರ ಅದು ಅವನ ಮಗ ನಾನಾ ಸಾಹೇಬನಿಗೆ ಕೊಡೋಕ್ ಶುರು ಮಾಡಿದ್ರು. ಆದ್ರೆ ಅದನ್ನು ರದ್ದು ಮಾಡಿರು. ಕಾರಣ ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋದು ಒಂದು. ಆಮೇಲೆ ಇನ್ನೊಂದು, ಪಿಂಚಣಿ ಏನು ಕೊಡ್ಬೇಕು, ಕಂಪನಿಗೆ ನಷ್ಟ ಇದರಿಂದ. ಓಕೆ, ಹೀಗೆ ಪಿಂಚಣಿ ರದ್ದು ಮಾಡಿರು. ಇದರಿಂದ ನಾನಾ ಸಾಹೇಬ ಬ್ರಿಟಿಷರ ವಿರುದ್ಧ ಮತ್ತು ಅವನ ಸಹಚರರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಆಮೇಲೆ ಇನ್ನೊಂದು ತುಂಬಾ ಪ್ರಮುಖವಾದದ್ದು, 1752ರಲ್ಲಿ ಹಲವಾರು ಇನಾಮ್ಗಳನ್ನು ರದ್ದು ಮಾಡಿದ್ರು. ಇನಾಮ್ದಾರ ಅಂತ ಕೇಳಿರ್ಬೋದು ನೀವು. ಇನಾಮ್ದಾರ ಅಂದ್ರೆ, ಇನಾಮ್ ಅಂದ್ರೆ ಸರ್ಕಾರದಿಂದ ಅಥವಾ ರಾಜರುಗಳಿಂದ ಸರ್ಕಾರದಿಂದ ಬೇರೆ ಬೇರೆ ಜನರಿಗೆ ಅವರು ಸಲ್ಲಿಸಿದ ಸೇವೆಗಾಗಿ ನೀಡುತ್ತಿದ್ದಂತಹ ಭೂಮಿ, ಅದನ್ನು ಇನಾಮ್ ಅಂತ ನಾವು ಕರಿತೀವಿ. ಕೊಡುಗೆ, ಗಿಫ್ಟ್. ಇನಾಮ್ ಅಂದ್ರೆ ಸೊ ಭೂಮಿಯನ್ನು ಕೊಡುಗೆಯಾಗಿ ಕೊಡ್ಲಾಗ್ತಾ ಇತ್ತು. ಆದ್ರೆ ಆ ರೀತಿಯ ಸುಮಾರು 20,000 ಇನಾಮ್ಗಳನ್ನು ಬ್ರಿಟಿಷರು ರದ್ದುಪಡಿಸಿದ್ರು. ಸೊ ಯಾರು ಇನಾಮ್ಗಳನ್ನು ಕಳೆದುಕೊಂಡ್ರು, ಯಾರು ಆ ಜಹಗೀರುಗಳನ್ನು ಕಳೆದುಕೊಂಡ್ರು, ಅವರೆಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಇದ್ರು. ಸೊ ಇವೆಲ್ಲ ಒಟ್ಟಾರೆಯಾಗಿ ನಾವೇನು ಹೇಳ್ತೀವಿ, ರಾಜಕೀಯ ಕಾರಣಗಳು ಅಂತ ನಾವು ಹೇಳ್ತೀವಿ. ಕೇವಲ ಇವಲ್ಲ, ಇದರ ಜೊತೆಗೆ ಯಾವಾಗ ಬ್ರಿಟಿಷ್ ದೇಶೀಯ ರಾಜರುಗಳನ್ನು ವಶಪಡಿಸಿಕೊಂಡ್ರು, ರಾಜ್ಯಗಳನ್ನು ವಶಪಡಿಸಿಕೊಂಡ್ರು, ಆ ರಾಜರುಗಳ ಸೈನ್ಯವನ್ನೆಲ್ಲ ತೆಗೆದಾಕಿರು, ಅಧಿಕಾರಿಗಳನ್ನು ಅಧಿಕಾರದಿಂದ ಕಿತ್ತೊಡೆದ್ರು, ಆಗ ಅವರೆಲ್ಲ ನಿರುದ್ಯೋಗಿಗಳಾದ್ರು. ಸೊ ಅವರೆಲ್ಲ ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು ತೋರಿಸಿದ್ರು. ಅದೇ ಈ 1857ರ ದಂಗೆಗೆ ಪ್ರಮುಖ ಕಾರಣ. ಮುಂದಿನ ಒಂದು ಕಾರಣ ಆಡಳಿತಾತ್ಮಕ ಕಾರಣಗಳು. ಓಕೆ, ಒಂದ್ ಕಡೆ ರಾಜಕೀಯ ಕಾರಣಗಳು, ನೆಕ್ಸ್ಟ್ ಒನ್ ಆಡಳಿತಾತ್ಮಕ ಕಾರಣಗಳು, ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಂತ ಹೇಳ್ತೀವಿ. ಸೊ ಬ್ರಿಟಿಷರು ಈಗಾಗಲೇ ನಾನು ಹೇಳಿದ ಪ್ರಕಾರ ಭಾರತದ ಬಹುತೇಕ ಭಾಗಗಳ ಮೇಲೆ ಆಡಳಿತವನ್ನು ನಡೆಸ್ತಾ ಇದ್ರು. ಅವರ ಆಡಳಿತ ಭಾರತೀಯರಿಗೆ ಇಷ್ಟವಾಗಿರಲಿಲ್ಲ, ಅಥವಾ ಅವರಿಗೆ ಅರ್ಥವಾಗ್ತಾ ಇರಲಿಲ್ಲ, ಅಥವಾ ಅವರ ಆಡಳಿತ ಅದಕ್ಷತೆಯಿಂದ ಕೂಡಿತ್ತು. ನೋಡಿ, ಅದು ಬ್ರಿಟಿಷರ ಆಳ್ವಿಕೆ ವಿಳಂಬವಾಗ್ತಿತ್ತು. ಮೊದಲೆಲ್ಲ ಏನು, ಊರಲ್ಲೆಲ್ಲೋ ಗ್ರಾಮ ಪಂಚಾಯಿತಿಲಿ ಯಾರೋ ಊರ ಗೌಡನೋ ಶಾನ್ಭಾಗನೋ ಕೂತ್ಕೊಂಡು ಯಾವುದೋ ವಿಚಾರದ ಮೇಲೆ ಒಂದು ತೀರ್ಮಾನವನ್ನು ಶೀಘ್ರವಾಗಿ ತಗೊಂಡ್ಬಿಡೋರು. ಆದ್ರೆ ಇದು ಹಾಗಲ್ಲ.
ಇಲ್ಲಿ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಮೇಲಿನಿಂದ ಕೆಳಗಡೆಯಿಂದ ಮೇಲಕ್ಕೆ ಹಲವಾರು ಅಧಿಕಾರಿಗಳು ಇರುತ್ತೆ, ಅಧಿಕಾರಿ ವರ್ಗ ಇರುತ್ತೆ. ಆ ವರ್ಗದ ಮೂಲಕವೇ ಅದು ಹೋಗಿ ಬರಬೇಕು, ಬೇಗ ಆಗೋದಿಲ್ಲ ಏನು ತೀರ್ಮಾನಗಳು. ಆಮೇಲೆ ವೆಚ್ಚಪೂರಿತ, ನೀವೇನಾದ್ರೂ ಕೇಳಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೂ ಒಂದಷ್ಟು ಹಣ ಕಟ್ಟಬೇಕು. ವೆಚ್ಚಪೂರಿತ. ಇಷ್ಟು ದಿನ ಎಲ್ಲ ಜನರಿಗೆ ಫ್ರೀ ಆಗಿ ಸಿಗ್ತಾ ಇತ್ತು, ಆದ್ರೆ ಈಗ ಅದು ವೆಚ್ಚಪೂರಿತವಾಗಿದೆ. ಅದಕ್ಷತೆ, ಭಾರತೀಯರ ಪ್ರಕಾರ ಬ್ರಿಟಿಷರು ಅದಕ್ಷರಾಗಿದ್ದಾರೆ, ಕಾರಣ ಇವ್ರ ಕೆಲಸಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಎರಡನೇದು, ಬ್ರಿಟಿಷರ ಆಡಳಿತ ಭಾರತೀಯರಿಗೆ ಅತೃಪ್ತಿ. ಭಾರತೀಯರಿಗೆ ಅವರ ಆಡಳಿತ ಎಲ್ಲೂ ತೃಪ್ತಿದಾಯಕವಾಗಿರಲಿಲ್ಲ. ಭಾರತೀಯರು ಅತೃಪ್ತರಾಗಿದ್ರು ಅವರ ಆಡಳಿತ ವೈಖರಿಯಿಂದ. ಆಮೇಲೆ ಬ್ರಿಟಿಷರ ಆಡಳಿತದಲ್ಲಿ ಅವರಿಗೆ ವಿಶ್ವಾಸವೇ ಇರಲಿಲ್ಲ, ಅವಿಶ್ವಾಸ. ಏನು ಎತ್ಲೋ ಏನ್ ಮಾಡ್ತಾರೋ ಎನ್ನುವಂತಹ ಒಂದು ಅವಿಶ್ವಾಸ ಉಂಟಾಗಿತ್ತು. ಅದು ಮುಂದೆ ದಂಗೆಗೆ ಕಾರಣವಾಯಿತು. ಆಮೇಲೆ ಭಾರತೀಯರಿಗೆ ಉನ್ನತ ಹುದ್ದೆ ಇಲ್ಲ, ಆಡಳಿತದಲ್ಲಿ ಉನ್ನತ ಹುದ್ದೆ ಇಲ್ಲ. ಅವನು ಎಷ್ಟೇ ಉನ್ನತ ವಿದ್ಯಾಭ್ಯಾಸ ಮಾಡಿರೂ ಸಹ ಉನ್ನತವಾದ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಾ ಇರಲಿಲ್ಲ. ಎಲ್ಲಾ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿದ್ದು. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ರಾಜಾರಾಮ್ ಮೋಹನ್ ರಾಯ್ ಪರಿಚಯ ಇದೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಭಾರತದ ಒಬ್ಬ ಮಹಾನ್ ವ್ಯಕ್ತಿ. ಭಾರತದ ಉಷಾ ತಾರೆ ಅಂತಾನೆ ಕರಿತೀವಿ ಅಲ್ವಾ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತಾನೂ ಕರಿತೇವೆ. ಓಕೆ, ರಾಜಾರಾಮ್ ಮೋಹನ್ ರಾಯ್ ಅವರ ಮಗ ರಾಮ್ ಮೋಹನ್ ರಾಯ್, ಮಗ ಅಂದ್ರೆ ದತ್ತುಪುತ್ರ. ಆ ರಾಮ್ ಮೋಹನ್ ರಾಯ್ಗೆ ಬ್ರಿಟಿಷರ ಹತ್ರ ಒಳ್ಳೆ ಸಂಬಂಧ ಇತ್ತು. ಆತನಿಗೆ, ರಾಮ್ ಮೋಹನ್ ರಾಯ್ಗೆ ಒಳ್ಳೆಯ ಒಂದು ಹುದ್ದೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಶಿಫಾರಸ್ ಆಯ್ತು, ಫೈಲ್ ಬಿಲ್ಡಪ್ ಆಯ್ತು. ಒಂದು ಒಳ್ಳೆಯ ಹುದ್ದೆ, ಉನ್ನತ ಹುದ್ದೆಯನ್ನು ಅವನಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು. ಆದ್ರೆ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಇದನ್ನು ವಿರೋಧ ಮಾಡಿರು. ಏಕೆಂದ್ರೆ ಒಮ್ಮೆ ಭಾರತೀಯನಿಗೆ ಉನ್ನತ ಹುದ್ದೆಯನ್ನು ನಾವು ಕೊಟ್ಟುಬಿಟ್ರೆ ಆಮೇಲೆ ಅವರೆಲ್ಲಾ ಉನ್ನತ ಹುದ್ದೆಗಳಿಗೆ ಬಂದ್ಬಿಡ್ತಾರೆ, ನಾವೆಲ್ಲ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ವಿರೋಧ ಮಾಡಿರು. ಜಸ್ಟ್ ಇದೊಂದು ಎಕ್ಸಾಂಪಲ್ ನಿಮಗೆ. ಅಂದ್ರೆ ಭಾರತೀಯರಿಗೆ ಉನ್ನತ ಹುದ್ದೆ ಇಲ್ಲ, ಹಾಗಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು ಬೆಳೆಸಿಕೊಂಡರು. ಮುಂದೆ ಅದು ದಂಗೆಯಾಯಿತು. ಇನ್ನೊಂದು ಇಂಗ್ಲಿಷ್ ಭಾಷೆ. ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಬಳಸ್ತಾ ಇದ್ರು. ಆಡಳಿತದ ಎಲ್ಲಾ ಹಂತಗಳಲ್ಲಿ, ಮಜಲುಗಳಲ್ಲಿ ಇಂಗ್ಲಿಷನ್ನೇ ಬಳಸಲಾಗ್ತಾ ಇತ್ತು. ಮೊದಲೆಲ್ಲ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಪರ್ಷಿಯನ್ ಭಾಷೆ ಬಳಸಲಾಗ್ತಾ ಇತ್ತು. ಬಹುಶಃ ಉತ್ತರ ಭಾರತದಲ್ಲಿ ಬಹುತೇಕ ಜನರು ಪರ್ಷಿಯನ್ ಭಾಷೆಯನ್ನು ಬಲ್ಲವರಾಗಿದ್ರು. ಆದ್ರೆ ಇಂಗ್ಲಿಷ್ ಭಾಷೆ ಅವರಿಗೆ ತಿಳಿದಿರಲಿಲ್ಲ. ಯಾವಾಗ ಬ್ರಿಟಿಷರು ಇಂಗ್ಲಿಷ್ ಭಾಷೆಯನ್ನು ಬಳಸಿ ಆಡಳಿತವನ್ನು ಮಾಡೋಕ್ ಶುರು ಮಾಡಿರು, ಭಾರತೀಯರಿಗೆ ಏನೂ ಅರ್ಥವಾಗ್ಲಿಲ್ಲ. ದೇ ಡಿಡ್ಂಟ್ ಅಂಡರ್ಸ್ಟುಡ್ ಎನಿಥಿಂಗ್. ಅವ್ರಿಗೇನೂ ಅರ್ಥವಾಗ್ಲಿಲ್ಲ, ಇಂಗ್ಲಿಷ್ ಭಾಷೆನೇ ಗೊತ್ತಿಲ್ಲ. ಇನ್ನ ಇಂಗ್ಲಿಷ್ ಭಾಷೆಯ ಮೂಲಕ ಏನು ಆಡಳಿತ ನಡೆಯುತ್ತೆ ಅದನ್ನು ಅವರೆಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ? ಹಾಗಾಗಿ ಆಗ್ಲಿಲ್ಲ. ಇದರಿಂದ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಎದ್ರು. ಆಮೇಲೆ ಬ್ರಿಟಿಷರ ಭೂಕಂದಾಯ ನೀತಿಗಳು, ಅಂದ್ರೆ ಆಡಳಿತಾತ್ಮಕ ತೀರ್ಮಾನಗಳು ಅಂತ ನಾವೇನ್ ಹೇಳ್ತೀವಿ, ಇದನ್ನು ನಾವು ಮುಂದೆ ಆರ್ಥಿಕ ಕಾರಣಗಳಲ್ಲಿ ಮಾತನಾಡೋಣ. ಬ್ರಿಟಿಷರ ಈ ಒಂದು ಭೂಕಂದಾಯ ನೀತಿಗಳು ಭಾರತೀಯರನ್ನು ಕೆರಳಿಸಿದೋ, ಭಾರತೀಯರನ್ನು ಅತೃಪ್ತರನ್ನಾಗಿಸಿದೋ. ಇನ್ನೊಂದು ಕಾರಣ, ಇವರ ನ್ಯಾಯಾಂಗ ವ್ಯವಸ್ಥೆ ಅರ್ಥವಾಗಲಿಲ್ಲ. ನೋಡಿ, ಬ್ರಿಟಿಷರು ಆಡಳಿತ ಸ್ಥಾಪನೆ ಮಾಡಿದ್ಮೇಲೆ ಇಂಗ್ಲೆಂಡಿನಲ್ಲಿದ್ದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತದಲ್ಲೂ ಸಹ ಜಾರಿಗೆ ತರೋಕೆ ಪ್ರಯತ್ನ ಮಾಡಿರು. ಕೋರ್ಟ್ಗಳು, ಲಾಯರ್ಗಳು, ಅರ್ಜಿ ಹಾಕಬೇಕು, ವಕಾಲತ್ ಮಾಡಬೇಕು, ಇದೆಲ್ಲ ಭಾರತೀಯರಿಗೆ ಇದೆಲ್ಲ ಅರ್ಥವಾಗ್ಲಿಲ್ಲ. ಅವ್ರಿಗೆಲ್ಲ ನ್ಯಾಯ ಬಹುಬೇಗ ತೀರ್ಮಾನ ಆಗೋಗೋದು. ಎಲ್ಲೋ ಅರಳಿಕಟ್ಟೆಯಲ್ಲಿ ಕೂತ್ಕೊಂಡು ಯಾರೋ ಮುಖ್ಯಸ್ಥನೋ ಯಾರೋ ರಾಜನೋ ತೀರ್ಮಾನ ಮಾಡಿಬಿಡೋನು. ಆದ್ರೆ ಇಲ್ಲ ಹಂಗಲ್ಲ. ಅನ್ಯಾಯ ಆಗಿದೆ ಅಂದ್ರೆ ನೀವು ಕೋರ್ಟ್ಗೆ ಅರ್ಜಿ ಹಾಕ್ಬೇಕು, ಒಬ್ಬ ಲಾಯರ್ ಅನ್ನು ಇಡ್ಬೇಕು, ಆ ಲಾಯರಿಗೆ ದುಡ್ಡು ಕೊಡ್ಬೇಕು, ಕೋರ್ಟ್ಗೆ ಫೀಸ್ ಕೊಡ್ಬೇಕು. ಈ ಕೋರ್ಟ್ ಇಲ್ಲ ಅಂದ್ರೆ ಇನ್ನೊಂದು ಕೋರ್ಟ್. ಇದು ಈ ವ್ಯವಸ್ಥೆ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಹಾಗಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ಅತೃಪ್ತರಾದರು. ಆಮೇಲೆ ಸಾಂಪ್ರದಾಯಿಕ ಅಧಿಕಾರಿಗಳು ಅಧಿಕಾರ ಕಳ್ಕೊಂಡ್ರು. ಬ್ರಿಟಿಷರ ಒಂದು ಆಡಳಿತದಿಂದ ಈ ಸಾಂಪ್ರದಾಯಿಕ ತಾಲೂಕ್ದಾರ್ಸು,
ಅಂತ ಹಲವಾರು ಹಳೆಯ ಅಧಿಕಾರಿಗಳಿದ್ರು. ಆ ಅಧಿಕಾರಿಗಳೆಲ್ಲ ಬ್ರಿಟಿಷರ ಆಳ್ವಿಕೆಯಿಂದ ಜಾಗೀರ್ದಾರ್ಸು, ತಾಲೂಕುದಾರ್ಸು ಇವರೆಲ್ಲ ಅಧಿಕಾರ ಕಳ್ಕೊಂಡ್ರು. ಅವರೆಲ್ಲ ಬ್ರಿಟಿಷರ ವಿರುದ್ಧ ದಂಗೆಗೆ ನಿಂತು. ಕೊನೆಯದಾಗಿ ಉನ್ನತ ವಿದ್ಯಾಭ್ಯಾಸ ಪಡೆದ ಭಾರತೀಯರು, ನಾನಾಗಲೇ ಹೇಳಿದ್ದೆ, ಎಷ್ಟು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದ್ರೂ ಸಹ ಅವ್ರಿಗೆ ಯಾವುದೇ ಒಂದು ರೀತಿಯ ಗೌರವವಾಗ್ಲಿ, ಆಡಳಿತದಲ್ಲಿ ಉನ್ನತ ಸ್ಥಾನಮಾನಗಳಾಗ್ಲಿ ಇರಲಿಲ್ಲ. ಆದ್ರಿಂದ ಭಾರತೀಯರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡ್ರು. ಸೊ ಇದು ಆಡಳಿತಾತ್ಮಕ ಕಾರಣಗಳು. ಮೂರನೆಯದಾಗಿ ಆರ್ಥಿಕ ಕಾರಣಗಳು. ಓಕೆ, ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣವೇ ಎಲ್ಲೋ ಒಂದ್ ಕಡೆ ದಂಗೆಗೆ ಮೂಲ ಅಂತನೂ ನಾವು ಹೇಳಬಹುದು. ಏನಿದಿರಲ್ಲಿ? ಒಂದು ಅತಿಯಾದ ಭೂಕಂದಾಯ. ಬ್ರಿಟಿಷರು ತಮ್ಮ ಭೂಕಂದಾಯ ನೀತಿಯ ಮೂಲಕ ಭಾರತೀಯರ ಮೇಲೆ ಅತಿಯಾದ ಭೂಕಂದಾಯವನ್ನು ಹಾಕ್ತಾ ಇದ್ರು. ಏಕೆಂದ್ರೆ ಭೂಕಂದಾಯವೇ ಆದಾಯದ ಪ್ರಮುಖ ಮೂಲ. ಬ್ರಿಟಿಷರಿಗೆ ಆಡಳಿತದ ಖರ್ಚಿಗಾಗಿ ಈ ಭೂಕಂದಾಯವೇ ತುಂಬಾ ಪ್ರಮುಖವಾಗಿದ್ದದ್ದು. ಹಾಗಾಗಿ ಈ ಭೂಕಂದಾಯ ಅತಿಯಾಗಿತ್ತು. 50%ಕ್ಕೂ ಹೆಚ್ಚು ಇತ್ತು. ಮಹಲ್ವಾರಿ ಪದ್ಧತಿಯಲ್ಲಿ 66% ಭೂಕಂದಾಯವನ್ನು ಪಡಿತಾ ಇದ್ರು ಬ್ರಿಟಿಷರು. ಜಮೀನ್ದಾರಿ ಪದ್ಧತಿಯಲ್ಲಿಯೂ ಅತಿಯಾದಂತಹ ಭೂಕಂದಾಯದಿಂದ ರೈತಾಪಿ ವರ್ಗ ಶೋಷಣೆಗೀಡಾಗಿತ್ತು. ಸೊ ಬ್ರಿಟಿಷರ ಭೂಕಂದಾಯ ಬೇಡಿಕೆ ಅತಿಯಾಗಿತ್ತು. ಇದರಿಂದ ರೈತರು ಅತೃಪ್ತರಾದರು, ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು. ಅವರು ದಂಗೆಗೆ ಸಿದ್ಧರಾದರು. ಕಚ್ಚಾ ವಸ್ತುಗಳ ಲೂಟಿ. ಬ್ರಿಟಿಷರು ಬಂದಿದ್ದೇ ವ್ಯಾಪಾರಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಭಾರತಕ್ಕೆ ಬಂದ ಮೇಲೆ ಭಾರತದಿಂದ ಕಚ್ಚಾ ವಸ್ತುಗಳನ್ನು ನಿರಂತರವಾಗಿ ಲೂಟಿ ಮಾಡ್ತಾ ಹೋದ್ರು. ಲೂಟಿ ಮಾಡೋದು, ತಗೊಂಡೋಗೋದು, ತಮ್ಮ ದೇಶದಲ್ಲಿ ಅದನ್ನು ಸಿದ್ಧ ವಸ್ತುವನ್ನಾಗಿ ಮಾಡೋದು, ಮತ್ತೆ ಭಾರತಕ್ಕೆ ಸಿದ್ಧ ವಸ್ತುವನ್ನು ತಂದು ಮಾರೋದು. ಸೊ ಭಾರತ ಬಡ ದೇಶವಾಯಿತು, ಭಾರತೀಯರು ಬಡವರಾದರು. ಇನ್ನೊಂದು ಕಾರಣ ಗುಡಿ ಕೈಗಾರಿಕೆಗಳ ನಾಶ. ಭಾರತ ಪ್ರಾಚೀನ ಕಾಲದಿಂದ ಕೃಷಿಯ ಜೊತೆಗೆ ಹಲವಾರು ಗುಡಿ ಕೈಗಾರಿಕೆಗಳನ್ನು ಬೆಳೆಸಿಕೊಂಡು ಬಂದಿತ್ತು. ಇಲ್ಲೊಬ್ಬ ನೋಡಿ ಕೆಳಗಡೆ ಇಂಗ್ಲಿಷ್ ಮೆನ್, ಮಾರ್ಟಿನ್ ಎನ್ನುವಂತಹ ಒಬ್ಬ ಇಂಗ್ಲಿಷ್ ಮೆನ್ ಬರೀತಾನೆ, ಇಂಡಿಯಾ ಈಸ್ ಆಸ್ ಮಚ್ ಆಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಅಂಡ್ ಆಸ್ ಶಿ ಈಸ್ ಅನ್ ಅಗ್ರಿಕಲ್ಚರಲ್ ಒನ್. She is a manufacturing country. Her manufactures of various descriptions have existed for ages and have never been able to be competed by any nation. Wherever fair play has been given to them, to reduce her now to an agricultural country would be an injustice to India ಅಂತ ಮಾರ್ಟಿನ್ ಎನ್ನುವ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬರೀತಾನೆ. ಅಂದ್ರೆ ಅರ್ಥ, ಪ್ರಾಚೀನ ಕಾಲದಿಂದ ಭಾರತ ಹಲವಾರು ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು, ಆ ವಸ್ತುಗಳನ್ನದು ರಫ್ತು ಮಾಡ್ತಾ ಇತ್ತು. ಆದರೆ ಬ್ರಿಟಿಷರ ಆಗಮನದಿಂದ ಇವತ್ತು ಆ ಎಲ್ಲಾ ವಸ್ತುಗಳ ಉತ್ಪಾದನೆ, ಆ ಎಲ್ಲಾ ಕೈಗಾರಿಕೆಗಳು, ಆ ಎಲ್ಲಾ ಗುಡಿ ಕೈಗಾರಿಕೆಗಳು ನಾಶವಾಗಿದ್ದಾವೆ. ಇವತ್ತು ಭಾರತೀಯರು ಕೇವಲ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಬರೀತಾನೆ. ನಿಜ ಅದು. ಹೀಗಾಗಿ ಗುಡಿ ಕೈಗಾರಿಕೆಗಳ ನಾಶ ಅಂದ್ರೆ ನಿರುದ್ಯೋಗ ಜಾಸ್ತಿ ಆಯ್ತು. ಅದರಲ್ಲಿಯೂ ಹತ್ತಿ ಕೈಗಾರಿಕೆ, ಓಕೆ, ಹತ್ತಿ ಬಟ್ಟೆ ಕೈಗಾರಿಕೆ ಸಂಪೂರ್ಣವಾಗಿ ನಾಶವಾಯಿತು. ಭಾರತ ಅದ್ಭುತವಾದಂತಹ ಮಸ್ಲಿನ್ ಬಟ್ಟೆಯನ್ನು ರಫ್ತು ಮಾಡ್ತಾ ಇತ್ತು. ಆ ಕೈಗಾರಿಕೆಗಳು ಬಂಗಾಳ ಇರ್ಬೋದು, ಇವತ್ತಿನ ಬಾಂಗ್ಲಾದೇಶ ಇರ್ಬೋದು, ಅಲ್ಲೆಲ್ಲ ಏನಿತ್ತು ಅವುಗಳೆಲ್ಲವೂ ಹಾಳಾದವು. ವಿಲಿಯಂ ಬೆಂಟಿಂಗ್ ಬರೀತಾರೆ ನೋಡಿ, ದ ಬೋನ್ಸ್ ಆಫ್ ದ ಇಂಡಿಯನ್ ಕಾಟನ್ ವೀವರ್ಸ್ ಆರ್ ಬ್ಲೀಚಿಂಗ್ ದ ಪ್ಲೇನ್ ಆಫ್ ಇಂಡಿಯಾ ಅಂತ ವಿಲಿಯಂ ಬೆಂಟಿಂಗ್, ಗವರ್ನರ್ ಜನರಲ್ ಆಗಿದ್ದಂತಹ ವಿಲಿಯಂ ಬೆಂಟಿಂಗ್ಗೆ ಬರೀತಾನೆ. ಈ ಹತ್ತಿ ಬಟ್ಟೆ ನೇಯುವಂತಹ ಭಾರತೀಯ ನೇಕಾರರ ಅಸ್ಥಿ ಪಂಜರಗಳು ಭಾರತವನ್ನು ಗುಡಿಸುತ್ತಿದ್ದವು. ಅಂದ್ರೆ ಜನ ಎಲ್ಲ ಸತ್ತು ಅಸ್ಥಿ ಪಂಜರಗಳಾಗಿದ್ದೋ, ಓಡಾಡ್ತಾ ಇದ್ದೋ ಅಸ್ಥಿ ಪಂಜರಗಳು ಭೂಮಿಲೆಲ್ಲ ಬಿದ್ದಿದ್ದೋ ಅಂದ್ರೆ ಅವರ ಸ್ಥಿತಿ ಏನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ಗುಡಿ ಕೈಗಾರಿಕೆಗಳು ನಾಶವಾದದ್ದು ನಿರುದ್ಯೋಗ, ಬಡತನಕ್ಕೆ ದಾರಿ ಮಾಡಿಕೊಡ್ತು. ಅವರೆಲ್ಲ ಬ್ರಿಟಿಷರ ವಿರುದ್ಧ ತೃಪ್ತರಾದರು. ಆಮೇಲೆ ಅವರ ವ್ಯಾಪಾರ ನೀತಿ, ಬ್ರಿಟಿಷರು ತಮಗೆ ಬೇಕಾದ ರೀತಿಯಲ್ಲಿ ವ್ಯಾಪಾರ ನೀತಿಯನ್ನು ಜಾರಿಗೆ ತಂದ್ರು. ಆಳುವ ವರ್ಗವಾದ್ರೆ ಈಗ ತಾವು ಯಾವುದೇ ರೀತಿಯ ತಮ್ಮ ವ್ಯಾಪಾರದಲ್ಲಿ ಸುಂಕ ತೆರಿಗೆಯನ್ನೇನು ಅವರು ಕಟ್ಕೊಳ್ತಿರ್ಲಿಲ್ಲ. ನೋಡಿ,
ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳ ಮೇಲೆ 10% 30% ಸುಂಕ. ಇಲ್ಲಿಂದ ವಸ್ತುಗಳು ಎಲ್ಲಾದ್ರೂ ಹೋದ್ರೆ ಅದಕ್ಕೆ ಅಷ್ಟೊಂದು ಸುಂಕ ಹಾಕೋರು. ಆದ್ರೆ ಭಾರತಕ್ಕೆ ಆಮದಾಗ್ತಿತ್ತಲ್ಲ, ಇಂಗ್ಲೆಂಡಿನಿಂದ ಭಾರತಕ್ಕೆ ಆಮದಾಗುತ್ತಿದ್ದ ವಸ್ತುಗಳ ಮೇಲೆ ಕೇವಲ 3.5% ತೆರಿಗೆ. ನೋಡಿ, ಅವರ ವ್ಯಾಪಾರ ನೀತಿ ಬ್ರಿಟಿಷರಿಗೆ ಅನುಕೂಲಕರವಾಗಿತ್ತೇ ವಿನಃ ಭಾರತೀಯ ವ್ಯಾಪಾರಿಗಳಿಗಲ್ಲ, ಭಾರತೀಯರಿಗಲ್ಲ. ಹಾಗಾಗಿ ಭಾರತೀಯ ವರ್ತಕರು ಸಾಕಷ್ಟು ತೊಂದರೆಗೀಡಾದ್ರು. ಸಂಪತ್ತಿನ ಲೂಟಿ ಅಥವಾ ಪಲಾಯನ ಇನ್ನೊಂದು ಕಾರಣ. ನಾವು ಮುಂದೆ ಮಾತನಾಡ್ತೀವಿ. ಡ್ರೈನ್ ಆಫ್ ವೆಲ್ತ್ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಭಾರತದ ಸಂಪತ್ತು ನಿರಂತರವಾಗಿ ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇತ್ತು. ಆ ಕಡೆಯಿಂದ ನಮ್ಗೆ ಯಾವುದೇ ರೀತಿಯ ಪ್ರತಿಫಲ ಅನ್ನೋದು ಬರ್ತಾ ಇರಲಿಲ್ಲ. ಹೀಗಾಗಿ ಭಾರತದ ಸಂಪತ್ತು ಏನದು ಡ್ರೈನ್ ಥಿಯರಿ ಅಂತ ನಾವು ಹೇಳ್ತೀವಲ್ವಾ, ಸಂಪತ್ತಿನ ಪಲಾಯನ ಅಂತ. ಸೊ ಅದು ಭಾರತೀಯರನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡು ಮಾಡ್ತು. ಬಡತನ ಹೆಚ್ಚಾಯ್ತು, ನಿರುದ್ಯೋಗ ಹೆಚ್ಚಾಯ್ತು. ಸಮಾಜದ ಎಲ್ಲಾ ವರ್ಗಗಳು, ಇಲ್ಲ ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅನ್ನೋದೇನಿಲ್ಲ. ವ್ಯಾಪಾರಿಗಳಿರಬಹುದು, ಶ್ರೀಮಂತರಿರಬಹುದು, ಜಮೀನುದಾರರಿರಬಹುದು, ಆಳುವ ವರ್ಗದ ಇರಬಹುದು, ಎಲ್ಲರೂ ಸಹ ಆರ್ಥಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿಯಾದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇನಾಮ್ಗಳನ್ನು ರದ್ದು ಮಾಡಿರುವಂತ ಅದರಿಂದ ಸಾಕಷ್ಟು ಜನ ಭೂಮಿಯನ್ನು ಕಳೆದುಕೊಂಡ್ರು. ಓಕೆ, ಪ್ರತಿಫಲ ಬಡತನ. ಇದರ ಜೊತೆಗೆ ಇನ್ನೊಂದು ಕಾರಣ ಕ್ಷಾಮಗಳು. ಭಾರತಕ್ಕೆ ಕ್ಷಾಮಗಳು ಹೊಸದೇನೂ ಅಲ್ಲ, ಮೊಘಲರ ಕಾಲದಲ್ಲಿಯೂ ಕ್ಷಾಮಗಳಿದ್ದು. ಕ್ಷಾಮ ಅಂದ್ರೆ ಏನು? ಆಹಾರ ಧಾನ್ಯಗಳ ಕೊರತೆ. ಆಹಾರ ಧಾನ್ಯಗಳ ಕೊರತೆಯಿಂದ ಉಂಟಾಗುವ ಸ್ಥಿತಿಯನ್ನೇ ನಾವು ಕ್ಷಾಮ ಅಂತ ಕರಿತೇವೆ. ಯಾವಾಗ ಆಹಾರ ಧಾನ್ಯ ಸಿಕ್ಕಲ್ಲ, ಜನ ಆಹಾರ ತಿನ್ನಕ್ಕಿರೋದಿಲ್ಲ, ಜನ ಸಾಯ್ತಾರೆ. ಸತ್ತಾಗ ಎತ್ತಾಕಕ್ಕೂ ಯಾರು ಇರೋದಿಲ್ಲ, ಅದರಿಂದ ಕಾಲರ, ಪ್ಲೇಗ್ ಮುಂತಾದ ರೋಗಗಳು ಉಂಟಾಗ್ತವೆ. ಹೀಗಾಗಿ ಸಾವಿರಾರು ಜನ ಸಾಯ್ತಾ ಇದ್ರು. ಆದ್ರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷಾಮಗಳ ಸಂಖ್ಯೆ ಹೆಚ್ಚಾಯಿತು. ಕಾರಣ ಅತಿಯಾದಂತಹ ಭೂಕಂದಾಯ, ಸಾಲ, ರೈತರು ಜೀವನ ಮಾಡೋಕ್ ಸಾಧ್ಯ ಇಲ್ಲ, ಅವ್ರ ಹತ್ರ ಧಾನ್ಯ ಇಲ್ಲ, ಆಹಾರ ಪದಾರ್ಥಗಳಿಲ್ಲ. ಸೊ ಕ್ಷಾಮ ಸಾಮಾನ್ಯವಾಯಿತು. ಬ್ರಿಟಿಷರು ಏನಾದ್ರೂ ಕೊಟ್ರ? ಆರಂಭದಲ್ಲಿ ಬ್ರಿಟಿಷರು ಕ್ಷಾಮಗಳ ಬಗ್ಗೆ ಯಾವುದೇ ಒಂದು ರೀತಿಯ ನೀತಿಯನ್ನೇ ಅವರು ಹೊಂದಿರಲಿಲ್ಲ. ಅನಂತರ ಕ್ಷಾಮ ಆಯೋಗ ಸ್ಥಾಪನೆ ಮಾಡಿ ನಿರಾಶ್ರಿತರು, ಗಂಜಿ ಕೇಂದ್ರಗಳು, ಪರಿಹಾರ ಅಂತ ಎಲ್ಲ ಶುರು ಮಾಡಿದ್ದು. ಆರಂಭದಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಕ್ಷಾಮಗಳು ಭಾರತೀಯರ ಒಂದು ಆರ್ಥಿಕ ಬೆನ್ನೆಲುಬನ್ನು ಸಂಪೂರ್ಣವಾಗಿ ಮುರಿದಿತ್ತು. ಡಾಕ್ಟರ್ ಈಶ್ವರಿ ಪ್ರಸಾದ್ ಚೆನ್ನಾಗಿ ಹೇಳ್ತಾರೆ, when India was dying of hunger, India became a cow to feed the British ಅಂತ. ಭಾರತದ ಮಕ್ಕಳು ಉಪವಾಸದಿಂದ ಸಾಯ್ತಾ ಇರಬೇಕಾದ್ರೆ ಭಾರತ ಇಂಗ್ಲೆಂಡ್ ಅನ್ನು ಪೋಷಿಸುವ ಒಂದು ಹಾಲು ಕರೆಯುವ ಹಸುವಿನಂತಾಗಿತ್ತು ಅಂತ ಬರೀತಾರೆ. ನಾವೇ ಬಡತನದಿಂದ ಸಾಯ್ತಾ ಇದ್ದೇವೆ, ಆದ್ರೆ ನಮ್ಮ ಹಸು ಹಾಲನ್ನು ಬ್ರಿಟಿಷರು ಕುಡಿತಾ ಇದ್ದಾರೆ, ಬ್ರಿಟಿಷರು ಬೆಳೀತಾ ಇದ್ದಾರೆ. ಸೊ ಇದು ಆರ್ಥಿಕ ಕಾರಣಗಳು. ಹೀಗೆ ಆರ್ಥಿಕ ಕಾರಣಗಳು ಭಾರತೀಯರ ಜೀವನವನ್ನು ಸಂಪೂರ್ಣವಾಗಿ ಶೋಷಣೆಗೆ ಗುರಿ ಮಾಡ್ತು. ಇವು ಆರ್ಥಿಕ ಕಾರಣಗಳು. ಸಾಮಾಜಿಕ ಕಾರಣಗಳು ನೋಡಿ, ಒಂದು ರಾಜಕೀಯವಾಗಿ ಅಧಿಕಾರ ಕಳ್ಕೊಂಡ್ರು, ರಾಜಕೀಯ ಕಾರಣ. ಎರಡನೇದು ಆರ್ಥಿಕವಾಗಿ ಸಂಪತ್ತಿಲ್ಲ, ತಿನ್ನೋಕ್ ಅನ್ನ ಇಲ್ಲ. ಓಕೆ, ಸಾಮಾಜಿಕವಾಗಿ ಏನಾದ್ರೂ ಗೌರವ ಇದೆಯಾ? ಅದೂ ಇಲ್ಲ. ಸಾಮಾಜಿಕ ಕಾರಣಗಳು. ಬ್ರಿಟಿಷರು, ಅದರಲ್ಲಿ ಪ್ರಮುಖವಾಗಿ ಬ್ರಿಟಿಷರು ತಮ್ಮನ್ನು ತಾವು ಶ್ರೇಷ್ಠರು ಅಂತ ತಿಳ್ಕೊಂಡಿದ್ರು. ಜನಾಂಗೀಯ ಶ್ರೇಷ್ಠ ಭಾವನೆ, ನಾವು ಬಿಳಿಯರು, ನಾವು ಶ್ರೇಷ್ಠರು, ಪ್ರಪಂಚದಲ್ಲಿಯೇ ನಾವು ಶ್ರೇಷ್ಠರು. ಭಾರತೀಯರು ಕಪ್ಪು ಬಣ್ಣದ ಜನ, ಅವರು ಕನಿಷ್ಠರು, ನಿಕೃಷ್ಟರು, ನಿಗ್ರೋಗಳು ಅಂತ ಹೇಳಿಬಿಟ್ಟು ಅವರು ಭಾರತೀಯರನ್ನು ಭಾವಿಸ್ತಾ ಇದ್ರು. ಭಾರತೀಯರಿಗೆ ಅವರು ಗೌರವವನ್ನು ಕೊಡ್ತಾ ಇರಲಿಲ್ಲ. ತಮ್ಮ ಸಮಾನರು ಅಂತ ಹೇಳಿಬಿಟ್ಟು ಎಲ್ಲೂ ಭಾರತೀಯರನ್ನು ಅವರು ಸಾಮಾಜಿಕವಾಗಿ ನಡೆಸ್ಕೊಂಡಿಲ್ಲ. ಅವ್ರ ಜೊತೆ ಸಾಮಾಜಿಕ ಸಂಬಂಧಗಳಾಗ್ಲಿ, ವೈವಾಹಿಕ ಸಂಬಂಧಗಳಾಗ್ಲಿ ತುಂಬಾ ಕಡಿಮೆ.
ಎಲ್ಲೋ ಕೆಲವರು ಜ್ಞಾನೋದಯವಾದಂತಹ ಬ್ರಿಟಿಷರು ಭಾರತೀಯರನ್ನು ವಿವಾಹ ಮಾಡಿಕೊಂಡಿರಬಹುದು, ಆದರೆ ಕಡಿಮೆ ಅದು. ಏಕೆಂದ್ರೆ ನಾವು ಶ್ರೇಷ್ಠರು ಎನ್ನುವ ಮನೋಭಾವ, ಅದರಿಂದ ಅವರು ಭಾರತೀಯರನ್ನು ತುಚ್ಛವಾಗಿ ಕಾಣ್ತಾ ಇದ್ರು. ಅದು ಭಾರತೀಯರಿಗೆ ನೋವನ್ನುಂಟು ಮಾಡ್ತು. ಸಾಮಾಜಿಕವಾಗಿ ತುಚ್ಛವಾಗಿ ಕಾಣಲಾಗ್ತಾ ಇತ್ತು. ಬ್ರಿಟಿಷರೊಂದಿಗೆ ಯಾವುದೇ ರೀತಿಯಲ್ಲಿ ಬೆರೆಯೋಕೆ ಅವ್ರಿಗೆ ಅವಕಾಶ ಇಲ್ಲ, ಯಾವುದೇ ರೀತಿಯಲ್ಲಿ ಬೆರೆಯೋಕೆ ಅವಕಾಶ ಇಲ್ಲ. ಕ್ಲಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅಲ್ಲೆಲ್ಲ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಬ್ರಿಟಿಷರ ಹೋಟೆಲ್ಗಳಲ್ಲಿ, ಕ್ಲಬ್ಗಳಿಗೆ ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿರೋರು. ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿಬಿಟ್ಟು. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಭಾರತೀಯರನ್ನು ಅವರು ಅವಮಾನ ಮಾಡ್ತಾ ಇದ್ರು. ಆಮೇಲೆ ಬ್ರಿಟಿಷರು ಆಡಳಿತಾತ್ಮಕವಾಗಿ ಭಾರತೀಯರ ಹಲವಾರು ಸಾಮಾಜಿಕ ಅನಿಷ್ಟಗಳನ್ನು ರದ್ದು ಮಾಡೋಕ್ ಮುಂದಾದ್ರು. ಭಾರತೀಯ ಸಮಾಜದಲ್ಲಿ ಹಲವಾರು ಅನಿಷ್ಟಗಳಿದ್ದಾವೆ, ಇದ್ದೋ ನಿಮಗೆ ಗೊತ್ತಿದೆ. ಅದು ಸತಿ ಪದ್ಧತಿ ಇರ್ಬೋದು, ಬಾಲ್ಯ ವಿವಾಹ ಇರ್ಬೋದು, ಶಿಶು ಹತ್ಯೆ ಇರ್ಬೋದು, ಬಹುಪತ್ನಿತ್ವ, ನರಬಲಿ, ಹೀಗೆ ಹಲವಾರು ಇದ್ದೋ ಮೂಢನಂಬಿಕೆಗಳು. ಅವುಗಳನ್ನೆಲ್ಲ ಕಡಿಮೆ ಮಾಡೋಕೆ ಬ್ರಿಟಿಷರು ಕಾನೂನುಗಳನ್ನು ತಂದ್ರು. ನೋಡಿ, 1829ರಲ್ಲಿ ರಾಜಾರಾಮ್ ಮೋಹನ್ ರಾಯರ ಪ್ರಯತ್ನದಿಂದ ಸತಿ ಪದ್ಧತಿಯನ್ನು ರದ್ದು ಮಾಡಿರು, ಕಾನೂನು ಬಾಹಿರ ಮಾಡಿರು. ಬಾಲ್ಯ ವಿವಾಹವನ್ನು ರದ್ದು ಮಾಡಿರು. ಶಿಶು ಹತ್ಯೆಯನ್ನು ನಿಷೇಧಿಸುವ ಕಾನೂನನ್ನು ತಂದ್ರು. ನರಬಲಿಯನ್ನು ರದ್ದು ಮಾಡಿರು. ಹೀಗೆ ಹಲವಾರು ಸಾಮಾಜಿಕ ಕಾನೂನುಗಳನ್ನು ತಂದ್ರು. ಅವರ ಉದ್ದೇಶ ಭಾರತೀಯ ಸಮಾಜವನ್ನು ಉದ್ಧರಿಸುವುದು ಆಗಿತ್ತು. ಆದರೆ ನಾವು ಅದನ್ನು ತಪ್ಪು ತಿಳ್ಕೊಂಡು ಅವರು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ನಮ್ಮ ಜಾತಿ ಧರ್ಮ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು ಬೆಳೆಸಿಕೊಂಡು ಮುಂದೆ ಹೋರಾಟಕ್ಕೆ ನಿಂತು 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದ್ರು. ಇದನ್ನು ಸಹ ಸಂಪ್ರದಾಯಸ್ಥ ಭಾರತೀಯರು ಒಪ್ಪೋಕೆ ಸಿದ್ಧರಿರಲಿಲ್ಲ. ಹಾಗಾಗಿ ಬ್ರಿಟಿಷರ ವಿರುದ್ಧ ಅತೃಪ್ತಿ. ಆಮೇಲೆ ಬ್ರಿಟಿಷರು ರೈಲ್ವೆ ಜಾರಿಗೆ ತಂದ್ರು, ಟೆಲಿಗ್ರಾಫ್ ತಂದ್ರು, ಅಂಚೆ ತಂದ್ರು. ಓಕೆ, ಈಗೆಲ್ಲ ಹೊಸ ತಂತ್ರಜ್ಞಾನಗಳನ್ನೆಲ್ಲ ತಂದ್ರು. ನಾವೆಲ್ಲ ಏನನ್ಕೊಂಡು, ಅಥವಾ ಭಾರತೀಯರು ಏನನ್ಕೊಂಡ್ರು, ಇವ್ರು ಬೇಕು ಅಂತ ಇದೇನೇನೋ ತರ್ತಾ ಇದ್ದಾರೆ, ನಮ್ ಜಾತಿ ಧರ್ಮವನ್ನು ಹಾಳು ಮಾಡೋಕೆ ತರ್ತಾ ಇದ್ದಾರೆ ಅಂತ ನಾವು ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು ಹೊಂದೋಕೆ ಶುರು ಮಾಡಿದ್ರು. ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದದ್ದು ಅವ್ರು ನಮ್ಮನ್ನು ಹಾಳು ಮಾಡೋಕೆ ಅಂತಾನೆ ನಾವು ತಿಳ್ಕೊಂಡಿದ್ದು. ಆದ್ರೆ ಇವತ್ತು ನಮಗೆ ಇಂಗ್ಲಿಷ್ ಶಿಕ್ಷಣದ ಮಹತ್ವ ನಮ್ಗೆ ಅರ್ಥವಾಗಿದೆ. ಆದ್ರೆ ಅವತ್ತು ನಾವು ಇಂಗ್ಲಿಷ್ ಶಿಕ್ಷಣದ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಇವನ್ನು ಸಾಮಾಜಿಕ ಕಾರಣಗಳು ಅಂತ ನಾವು ಹೇಳ್ತೇವೆ. ಧಾರ್ಮಿಕ ಕಾರಣಗಳು. ಓಕೆ, ಧಾರ್ಮಿಕವಾಗಿ ಇವು ಸಹ ಭಾರತೀಯರು ಬ್ರಿಟಿಷರ ವಿರುದ್ಧ ಅತೃಪ್ತಿಯನ್ನು ಬೆಳೆಸಿಕೊಂಡ್ರು. ಕಾರಣ ಏನು ಅಂದ್ರೆ, ಒಂದು, ಬ್ರಿಟಿಷರು ಕೇವಲ ಬ್ರಿಟಿಷ್ ವ್ಯಾಪಾರಿಗಳು ಭಾರತಕ್ಕೆ ಬರಲಿಲ್ಲ, ಆಡಳಿತ ಮಾಡೋಕ್ ಬರಲಿಲ್ಲ. ಬ್ರಿಟಿಷರ ಜೊತೆಗೆ ಕ್ರೈಸ್ತ ಮಿಷನರಿಗಳು ಬಂದಿದ್ರು, ಪಾದ್ರಿಗಳು ಬಂದಿದ್ರು. ಇವರು ಭಾರತೀಯರನ್ನು ಮತಾಂತರ ಮಾಡ್ತಾ ಇದ್ರು. ಹಲವಾರು ರೀತಿಯ ಆಸೆ ಆಮಿಷಗಳನ್ನೆಲ್ಲ ಕೊಟ್ಟು ಮತಾಂತರ ಮಾಡ್ತಾ ಇದ್ರು. ಇದನ್ನು ಭಾರತೀಯರು ಒಪ್ಲಿಲ್ಲ, ಅವರ ವಿರುದ್ಧ ನಿಂತರು. ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಓಕೆ, ಕ್ರೈಸ್ತ ಮಿಷನರಿಗಳು ಮುಕ್ತವಾಗಿ ಮತಾಂತರವನ್ನು ಮಾಡ್ತಾ ಇದ್ರು. ತಮ್ಮ ಧರ್ಮವೇ ಮೇಲು ಅಂತ ಜನರನ್ನು ಹೇಳಿ ಮುಗ್ಧ ಜನರನ್ನು ಮತಾಂತರಿಸುವಂತಹ ಕೆಲಸ ಮಾಡ್ತಾ ಇದ್ರು. ಅದು ಭಾರತೀಯರಿಗೆ ಇಷ್ಟವಾಗ್ಲಿಲ್ಲ. ಇದು ಒಂದು ಕಾರಣ. ಆಮೇಲೆ ಶಾಲೆಗಳಲ್ಲಿ, ಆರ್ಫನೇಜ್ಗಳು, ನಿರಾಶ್ರಿತರ ಕೇಂದ್ರಗಳಲ್ಲಿ, ಬಂದಿಖಾನೆ, ಜೈಲ್ಗಳಲ್ಲಿ ಅವರಿಗೆ ಕ್ರೈಸ್ತ ಧರ್ಮವನ್ನೇ ಹೇಳ್ಕೊಡ್ಲಾಗ್ತಾ ಇತ್ತು. ಜೀಸಸ್ ಈಸ್ ಅವರ್ ಗಾಡ್ ಅಂತಾನೆ ಅವ್ರಿಗೆ ಹೇಳ್ಕೊಡೋದು. ಬೈಬಲ್ ಪಠನ ಮಾಡೋದನ್ನು ಕಡ್ಡಾಯ ಮಾಡಲಾಗಿತ್ತು ಜೈಲ್ಗಳಲ್ಲಿ. ಬಂದಿಗಳಿಗೆ ನೀವು ಬೈಬಲ್ ಓದ್ಕೊಂಡ್ರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ್ರೆ ನಿಮ್ಮನ್ನು ಬೇಗ ಜೈಲಿಂದ ಬಿಡ್ತೇವೆ, ಅಥವಾ ನಿರಾಶ್ರಿತರ ಶಿಬಿರಗಳಲ್ಲಿ ಅವ್ರಿಗೆ ಒಳ್ಳೆ ಅವಕಾಶಗಳನ್ನು ಮಾಡಿಕೊಡ್ತೇವೆ, ಅವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತೇವೆ, ಅವ್ರಿಗೆ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಹೀಗೆಲ್ಲ ಜನರಿಗೆ ಆಮಿಷಗಳನ್ನು ಒಡ್ಡುವ ಮೂಲಕ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಹೋದ್ರು. ಇದನ್ನು ಭಾರತೀಯರು ಇಷ್ಟಪಡಲಿಲ್ಲ. ಕೊನೆಗೆ ದಂಗೆಯಾಯಿತು. ಆಮೇಲೆ ಬ್ರಿಟಿಷರು ಭಾರತೀಯ ಧರ್ಮ, ಸನಾತನ ಧರ್ಮ ಏನಿದೆ, ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳೇನಿದಾವೆ
ನಮ್ಮ ದೇವರು, ದೇವತೆಗಳು, ಧರ್ಮಗ್ರಂಥಗಳು ಇವುಗಳನ್ನು ತಮ್ಮ ಹೇಳಿಕೆಗಳ ಮೂಲಕ, ಬರವಣಿಗೆಗಳ ಮೂಲಕ ತುಚ್ಛವಾಗಿ ಕಂಡ್ರು, ಅವಹೇಳನಕಾರಿಯಾಗಿ ಮಾತನಾಡಿದರು. ಇದನ್ನು ಸಹ ಭಾರತೀಯರಿಗೆ ಸಹಿಸಲಾಗಲಿಲ್ಲ. ಯಾಕೆಂದ್ರೆ ಧರ್ಮ ಎಲ್ಲಕ್ಕಿಂತ ಮುಖ್ಯ ನಮ್ಮ ಜನರಿಗೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ದಂಗೆಗೆ ಸಿದ್ಧರಾದರು. ಮುಂದಿನ ಕಾರಣ ಮಿಲಿಟರಿ ಕಾರಣ. ನೋಡಿ, ಈ ಸಿಪಾಯಿ ದಂಗೆ ಅಂತ ಹೇಳ್ತೀವಲ್ವಾ, ಆ ದೃಷ್ಟಿಯಿಂದ ನೋಡಿದ್ರೆ ಮಿಲಿಟರಿ ಕಾರಣ ತುಂಬಾ ಪ್ರಮುಖವಾದದ್ದು. ಇದೊಂದು ಕಾರಣ ಹೇಳಿ ಇವತ್ತಿನ ಕ್ಲಾಸ್ ಅನ್ನು ನಾನು ಮುಗಿಸ್ತೇನೆ. ಭಾರತೀಯ ಸೈನಿಕರಿಗೆ ಮಿಲಿಟರಿ ಕಾರಣಗಳು ಯಾವ್ಯಾವು ಅಂದ್ರೆ, ಒಂದು, ಭಾರತೀಯ ಸೈನಿಕರಿಗೆ ಉನ್ನತವಾದ ಹುದ್ದೆ ಇಲ್ಲ. ಅವನು ಬರೀ ಸಿಪಾಯಿ ಅಷ್ಟೇ, ಸೈನಿಕನಾಗಿಯೇ ಸೇರ್ಬೇಕು, ಸೈನಿಕನಾಗಿಯೇ ನಿವೃತ್ತನಾಗ್ಬೇಕು. ಉನ್ನತ ಹುದ್ದೆ ಅನ್ನೋದು ಇಲ್ಲ, ಕೊಡೋದಿಲ್ಲ. ಬ್ರಿಟಿಷರಿಗೆ ಎಷ್ಟು ವಯಸ್ಸಾದ್ರೂ ಅವರು ಉನ್ನತ ಹುದ್ದೆಗಳಿಗೆ ಹೋಗ್ಬೋದು, ಭಾರತೀಯರಿಗಿಲ್ಲ. ಹಾಗಾಗಿ ಭಾರತೀಯ ಸೈನಿಕರಲ್ಲಿ ಅತೃಪ್ತಿ. ಭಾರತೀಯ ಸೈನಿಕರು ಧಾರ್ಮಿಕ ಚಿಹ್ನೆಗಳನ್ನು ಧರಿಸುವಂತಿಲ್ಲ. ಬೊಟ್ಟೋ, ಗಡ್ಡನೋ, ಇನ್ನೇನೋ ಧಾರ್ಮಿಕವಾದ ಚಿಹ್ನೆಗಳನ್ನು ಭಾರತೀಯ ಸೈನಿಕರು ಬ್ರಿಟಿಷ್ ಸೈನ್ಯದಲ್ಲಿದ್ದಾಗ ಧರಿಸುವಂತಿರಲಿಲ್ಲ. ಇದರಿಂದ ಅವರಿಗೆ ಬೇಜಾರಾಗಿತ್ತು. ಆಮೇಲೆ ಬಹುತೇಕ ಸೈನಿಕರು ಬಂಗಾಳ ಮತ್ತು ಔಧ್ನಿಂದ ಬಂದವರು. ನಾನು ಹೇಳಿದ್ದೀನಿ, ಔಧ್ನ ರಾಜ್ಯವನ್ನು ಕಿತ್ಕೊಂಡಿದ್ರಿಂದ ಔಧ್ನ ಬಂದ ಸೈನಿಕರಿಗೆಲ್ಲ ಸಾಕಷ್ಟು ಬೇಸರವಾಯಿತು. ಹಾಗಾಗಿ ಅವರು ಬ್ರಿಟಿಷರ ವಿರುದ್ಧ 56ರಲ್ಲಿ ಔಧನ್ನು ಬ್ರಿಟಿಷರು ವಶಪಡಿಸಿಕೊಂಡದ್ದು, 57ರಲ್ಲಿ ದಂಗೆ ಆಯಿತು. ಬಹುಶಃ ಇದು ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳಬಹುದು. ಆಮೇಲೆ ಭಾರತೀಯ ಸೈನಿಕರು ವಿದೇಶಗಳಲ್ಲಿ ಕಡ್ಡಾಯವಾಗಿ ಹೋರಾಟ ಮಾಡಬೇಕಿತ್ತು. ಅಂದ್ರೆ ಬ್ರಿಟಿಷರು ಭಾರತೀಯ ಸೈನ್ಯವನ್ನು ತಗೊಂಡೋಗಿ ಅವ್ರಿಗೆ ಬೇಕಾದ ಕಡೆ ಯುದ್ಧ ಮಾಡೋರು. ಕ್ರಿಮಿಯಾ ಯುದ್ಧ ಇರ್ಬೋದು, ಇನ್ನೆಲ್ಲೋ ಇರ್ಬೋದು, ಅಲ್ಲೆಲ್ಲ ಯುದ್ಧಗಳಿಗಾಗಿ ಭಾರತೀಯ ಸೈನಿಕರನ್ನು ಅವ್ರು ಬಳಸ್ಕೊಳ್ತಾ ಇದ್ರು. ಭಾರತೀಯ ಸೈನಿಕರು ಹೊರದೇಶಕ್ಕೆ ಹೋಗಿ ಯುದ್ಧ ಮಾಡೋದು ತಪ್ಪು, ಧರ್ಮದ ವಿರುದ್ಧ ಅಂತ ತಿಳ್ಕೊಂಡಿದ್ರು. ಯಾಕೆಂದ್ರೆ ಸಮುದ್ರಯಾನ ಮಾಡಿಬಿಟ್ರೆ ನಾವು ಧರ್ಮಭ್ರಷ್ಟರಾಗಿ ಹೋಗ್ತೇವೆ ಎನ್ನುವ ನಂಬಿಕೆ ಭಾರತೀಯ ಸೈನಿಕರಲ್ಲಿ ಇತ್ತು. ಆದ್ರಿಂದ ಯಾರು ಹೋಗಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾಕೆಂದ್ರೆ ಹೋಗಿ ಬಂದ್ಬಿಟ್ರೆ ನಮ್ ಜನ ಜಾತಿಯಿಂದ ಅವನನ್ನು ಹೊರ ಹಾಕಿ ಬಿಡೋರು. ಈ ರೀತಿಯ ವ್ಯವಸ್ಥೆ ಅಂದಿದ್ದದ್ದು. ಆದ್ರೆ ಸರ್ಕಾರ ಏನ್ ಮಾಡ್ತು, 1857ರಲ್ಲಿ ಜನರಲ್ ಎನ್ಲಿಸ್ಟ್ಮೆಂಟ್ ಕಾಯಿದೆ ಅಂತ ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತಂದ. ಇದರ ಪ್ರಕಾರ ಕಡ್ಡಾಯವಾಗಿ ಸೇವೆ ಸರ್ಕಾರ ಹೇಳಿದ ಕಡೆ ಹೋಗಿ ಮಾಡ್ಬೇಕಿತ್ತು. ಇದು ಭಾರತೀಯ ಸೈನಿಕರಲ್ಲಿ ಅತೃಪ್ತಿಯನ್ನು ಮೂಡಿಸಿತು, ಸಿಡಿದೆದ್ರವರು. ಅದೇ ದಂಗೆಗೆ ಕಾರಣ. ಆಮೇಲೆ ಮತಾಂತರ, ಸೈನ್ಯದಲ್ಲೂ ಅಷ್ಟೇ ಮತಾಂತರ ಮಾಡಿದ್ರೆ ಒಳ್ಳೆ ಸಂಬಳ ಇದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮತಾಂತರವನ್ನು ಸಹ ಮಾಡ್ತಾ ಇದ್ರು. ಇದರಿಂದನೂ ಸಹ ಭಾರತೀಯ ಸೈನಿಕರು ಬೇಸರಗೊಂಡ್ರು. ಆಮೇಲೆ ಸೈನಿಕರಿಗೆ ಕೊಡ್ತಿದ್ದಂತಹ ಹಲವಾರು ಸವಲತ್ತುಗಳನ್ನು ಬ್ರಿಟಿಷರು ವಾಪಸ್ ತಗೊಂಡ್ರು. ಹಲವಾರು ಸವಲತ್ತುಗಳಿದ್ದು ಯಾರಿಗೆ? ಭಾರತೀಯ ಸೈನಿಕರಿಗೆ. ಏನಿತ್ತು, ಅವರಿಗೆ ಸ್ಟ್ಯಾಂಪ್ ಇಲ್ದಂತೆನೆ ಅಂಚೆ ಪತ್ರಗಳನ್ನು ರವಾನೆ ಮಾಡಬಹುದಿತ್ತು. ಹೀಗೆ ಹಲವಾರು ಉಚಿತ ಅಂಚೆ ಪದ್ಧತಿ ಏನಿತ್ತು ಸೈನಿಕರಿಗೆ, ಅದನ್ನು ಬ್ರಿಟಿಷರು ವಾಪಸ್ ತಗೊಂಡ್ರು. ಹಾಗಾಗಿ ಸೈನಿಕರು ಬೇಸರಗೊಂಡ್ರು. ಆಮೇಲೆ ಹೋಗ್ಲಿ, ಜಾತಿ ಹೋಗುತ್ತೆ, ಧರ್ಮ ಹೋಗುತ್ತೆ, ಆದ್ರೂ ಹೋರಾಟ ಮಾಡೋಣ ಅಂತ ಹೋಗಿ ವಿದೇಶಗಳಲ್ಲಿ ಭಾರತೀಯರು ಹೋರಾಟ ಮಾಡಿರೂ ಬ್ರಿಟಿಷರ ಪರವಾಗಿ ಹೆಚ್ಚಿನ ವೇತನ, ಬಾಟ ಏನೂ ಇಲ್ಲ. ಒಂದ್ ಕಡೆ ಹೋರಾಟ, ಉಳಿದ್ರೆ ಜೀವ, ಇಲ್ಲ ಅಂದ್ರೆ ಜೀವನೂ ಹೋಗುತ್ತೆ. ವಾಪಸ್ ಬಂದ್ರೆ ಇಲ್ಲಿ ಊರಲ್ಲಿ ಜನ ಜಾತಿಯಿಂದನೋ ಧರ್ಮದಿಂದನೋ ಅವನನ್ನು ಹೊರ ಹಾಕ್ತಾರೆ. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ಸಿಪಾಯಿಗಳು ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ, ಈ ಕಾರಣಕ್ಕೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನೊಂದು ಕಾರಣ ಇದೆ, ತತ್ಕ್ಷಣದ ಕಾರಣ ಅಂತ ಹೇಳ್ಬಿಟ್ಟು, ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಮಾತನಾಡ್ತೇನೆ. ಓಕೆ, ಸೊ ಬಹುಶಃ ಇಷ್ಟೊತ್ತು ನಾನು ದೀರ್ಘವಾಗಿ ಹೆಚ್ಚು ಕಡಿಮೆ 1 ಗಂಟೆ ಕಾಲ ಈ ದಂಗೆಯ ಆರಂಭ, ದಂಗೆಗೆ ಪೀಠಿಕೆ, ಅದರ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ಬಹುಶಃ ನಿಮಗೆ ಡೌಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಡೌಟ್ ಏನಾದ್ರೂ ಇದ್ರೆ ಕೇಳಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನು ಮಾಡಿ ಮುಗಿಸ್ತೇನೆ. ಓಕೆ, ಡೌಟ್ ಇದ್ರೆ ಹೇಳಿ. ಏನಾದ್ರೂ ಡೌಟ್ಸ್ ಇದೆಯಾ? ತುಂಬಾ ಫಾಸ್ಟ್ ಆಗಿ ಹೇಳಿನಾ? ಓಕೆ, ಒಂದ್ ಸ್ವಲ್ಪ ಫಾಸ್ಟ್ ಅನ್ಸುತ್ತೆ. ನಾನು ಹೋಗ್ಲಿ ಈ ಮೆಟೀರಿಯಲ್ ಎಲ್ಲ ನಿಮಗೆ ಕೊಡ್ತೇನೆ. ನೀವು ಮತ್ತೆ ನೋಡ್ಕೊಳ್ಬಹುದು. ಈ ವಿಡಿಯೋನು ಸಹ ಹಾಕ್ತೇನೆ.
ಇದನ್ನು ನೀವು ನೋಡ್ಕೊಳ್ಬಹುದು. ಓಕೆ, ಓಕೆ ಸರ್. ಡೌಟ್ ಇದ್ರೆ ಹೇಳಿ. ನೋ ಡೌಟ್ ಸರ್. ಕಾರಣಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಏಕೆಂದ್ರೆ 15 ಮಾರ್ಕ್ಸ್ಗೆ ಇದೇ ಪ್ರಶ್ನೆ ಕೇಳ್ತಾರೆ. 1857ರ ದಂಗೆಯ ಕಾರಣಗಳು ಮತ್ತು ಪರಿಣಾಮಗಳು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಒಂದೊಂದಕ್ಕೂ ಒಂದು 5-6 ಕಾರಣಗಳನ್ನ ಹೇಳಿದ್ದೀನಿ. ರಾಜಕೀಯ ಕಾರಣ ಅಂದ್ರೆ ಒಂದು 5-6, ಆರ್ಥಿಕ ಸಾಮಾಜಿಕ, ಹೀಗೆ ಆ ಕಾರಣಗಳು ಒಂದೊಂದನ್ನು ನೀವು ಪಾಯಿಂಟ್ ಬರ್ದಿಟ್ಕೊಂಡ್ರೆ 2-2 ಸೆಂಟೆನ್ಸ್ ಬರೀಬಹುದು. ಬಲವಂತವಾಗಿ ಯಾರನ್ನು ಮತಾಂತರಗೊಳಿಸಕ್ ಆಗೋದಿಲ್ಲ. ಇಲ್ಲಮ್ಮ, ಮತಾಂತರ ಬಲವಂತವಾಗಿ ಮಾಡ್ತಾ ಇದ್ರು. ಬ್ರಿಟಿಷರು ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ರು. ಈಗ ಆಗ ನಮ್ಮ ಜನ ಪಾಪ ಅವಿದ್ಯಾವಂತರು, ನಾಗರಿಕತೆ ಅನ್ನೋದಿರ್ಲಿಲ್ಲ. ಅವ್ರಿಗೆ ಹಣ ಕೊಡ್ತೀನಿ ಅಂತ ಹೇಳೋ, ಒಳ್ಳೆ ಸ್ಕೂಲಲ್ಲಿ ನಿಮ್ಗೆ ವಿದ್ಯಾಭ್ಯಾಸ ಮಾಡಿಸ್ತೀವಿ ಅಂತ ಹೇಳೋ, ಅಧಿಕಾರ ಕೊಡ್ತೀವಿ ಅಂತ ಹೇಳೋ ಮತಾಂತರ ಮಾಡ್ತಾ ಇದ್ರು. ಇವತ್ತು ನಡೀತಾ ಇದೆ. ಅವತ್ತಿನ ಕಾಲದಲ್ಲಿ ತುಂಬಾ ಜೋರಾಗೆ ನಡೀತಾ ಇತ್ತು. ಅಂದ್ರೆ ಅವಾಗ ಬ್ರಿಟಿಷರು ಆತರ ಮಾಡ್ತಿದ್ರು. ಹೌದಮ್ಮ. ಈ ಕ್ರಿಶ್ಚಿಯನ್ನರೇನು, ಬ್ರಿಟಿಷರು ಕ್ರಿಶ್ಚಿಯನ್ನರೇ ತಾನೇ. ಕ್ರೈಸ್ತ ಪಾದ್ರಿಗಳು ಏನು ಭಾರತಕ್ಕೆ ಬಂದಿದ್ರು, ಅವರೆಲ್ಲ ಭಾರತೀಯರನ್ನು ಆಮಿಷ ಒಡ್ಡಿ ಮಾಡ್ತಾ ಇದ್ರು. ಏಕೆಂದ್ರೆ ಅವರ ಧರ್ಮವನ್ನು ಪ್ರಚಾರ ಮಾಡ್ಬೇಕು, ಕ್ರೈಸ್ತ ಧರ್ಮವನ್ನು ಎಲ್ಲರೂ ಅನುಸರಿಸುವಂತೆ ಮಾಡ್ಬೇಕು, ಈ ರೀತಿಯ ಒಂದು ಮನೋಭಾವ ಅವರಲ್ಲಿತ್ತು. ಹಾಗಾಗಿ ಮತಾಂತರವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ಮತಾಂತರದಿಂದ ಅವ್ರಿಗೇನ್ ಪ್ರಯೋಜನ ಇರುತ್ತೆ ಸರ್? ಮತಾಂತರದಿಂದ ಅವರ ಧರ್ಮದ ಜನರ ಸಂಖ್ಯೆ ಜಾಸ್ತಿ ಆಗುತ್ತಲ್ವಾ? ನಮ್ಮ ಧರ್ಮ ದೊಡ್ಡದು, ನಮ್ಮ ಧರ್ಮ ಮೇಲು, ನಮ್ಮ ಧರ್ಮದ ಜನಸಂಖ್ಯೆನೇ ಮೇಲು, ಆ ಮನೋಭಾವ. ಅದ್ರಿಂದ ಅವ್ರಿಗೆ ಮತಾಂತರ ದೊಡ್ಡದು ಅಂದ್ರೆ ಮತಾಂತರದಿಂದ ಅವರಿಗೆ ನಮ್ಮ ಧರ್ಮ, ಎಲ್ಲರೂ ನಮ್ಮ ಧರ್ಮವನ್ನೇ ಆಚರಣೆ ಮಾಡ್ತಾ ಇದ್ದಾರಲ್ಲ ಅನ್ನುವ ಮನೋಭಾವ ಅವ್ರಿಗೆ ಬರುತ್ತೆ. ವಿ ಆರ್ ಗ್ರೇಟ್, ನಾವು ಮುಖ್ಯ ಅನ್ನುವ ಮನೋಭಾವ ಅವರಿಗೆ ಬರುತ್ತೆ. ಹಾಗಾಗಿ ಸರ್, ಭಾರತದಲ್ಲಿ ಬ್ರಿಟಿಷರು ನಮ್ಮ ಭಾರತೀಯರನ್ನ ಕಡೆಗಣಿಸಿ ಅವರ ಆಡಳಿತಗಳನ್ನೆಲ್ಲ, ಅವ್ರ ಉನ್ನತ ಸ್ಥಾನಗಳನ್ನ ಪಡ್ಕೊಂಡಿದ್ರು. ಭಾರತೀಯರಿಗೆಲ್ಲರೂ ಗೊತ್ತಿತ್ತು. ಆದ್ರೆ ಭಾರತೀಯರು ಯಾಕೆ ಸರ್ ಅವಾಗ್ಲೂ ಹೋರಾಟ ಮಾಡ್ಲಿಲ್ಲ? ಅವ್ರ ವಿರುದ್ಧ ದಂಗೆ ಎಳ್ಲಿಲ್ಲ? ದಂಗೆ ಎದ್ರಲ್ಲ, ಅವಾಗ ಹೇಳ್ಬೇಕಿತ್ತಲ್ವಾ ಸರ್? ಅವಾಗ ಅವ್ರಿಗೆ ಆಯ್ತಲ್ಲ, ನೀವ್ ಮಾಡ್ತಿರೋದು ನಮ್ ದೇಶಕ್ಕೆ ಬಂದಿದ್ರ ಸುಮ್ನೆ ವ್ಯಾಪಾರ ಮಾಡ್ಬೇಕು ಹೊರತು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ತಿದ್ದೀರಾ ಅಂತ ಹೇಳ್ಬೇಕಿತ್ತು ಸರ್ ಅಲ್ವಾಗ್ಲೇ? ಅಲ್ಲಲ್ಲ, ಆ ಪ್ರಯತ್ನಗಳೆಲ್ಲ ಪ್ಲಾಸಿಯಲ್ಲೂ ಆಯ್ತು, ಬಕ್ಸಾರಲ್ಲೂ ಆಯ್ತು, ಕರ್ನಾಟಕ ಯುದ್ಧಗಳಲ್ಲಿಯೂ ಆಯ್ತು. ಅದು ಇಷ್ಟು ದೊಡ್ಡದಾಗ ಆಗ್ಲಿಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿಸ್ಲಿಲ್ಲ ಸರ್ ಏನು. ಓಕೆ, ಓದಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನಾನು ಹೇಳ್ತೇನೆ. ಓಕೆ, ವಿ ವಿಲ್ ಮೀಟ್ ಅಗೈನ್. ನಾನು ಮಂಡೇ ಹಾಕ್ತೇನೆ, ಆದ್ರೆ ಕ್ಲಾಸ್ 1, ಆಗ ಉಳಿದಿದ್ದನ್ನು ಮಾತನಾಡೋಣ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್.